ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥ ಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಸ್ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಇಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಶ್ರೀಗುರುಭ್ಯೋ ನಮಃ. ಪ್ರಭು ಸೀತಾ ಲಕ್ಷ್ಮಣ ಹನುಮತ್ ಸಮೇತ ವಿರಾಜಮಾನರಾದ ಶ್ರೀರಾಮಚಂದ್ರ ದೇವರ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸ್ತಾ, ನೆರೆದಿರತಕ್ಕಂತಹ ಎಲ್ಲ ರಾಮಭಕ್ತರನ್ನು ಅಭಿನಂದಿಸ್ತಾ, ಕಿಷ್ಕಿಂಧ ಕಾಂಡ ಅದರ ಪೂರ್ವಾರ್ಧ, ಕಿಷ್ಕಿಂಧ ಕಾಂಡದ್ದೇ ನಾಳೆ ಮಂಗಳ ಅಲ್ಲ, ಅದರ ಪೂರ್ವಾರ್ಧ ಏನಿದೆ ಅದರ 7 ದಿವಸದ ಈ ಜ್ಞಾನ ಸತ್ರದಲ್ಲಿ 6ನೇ ದಿವಸ ನಾವೆಲ್ಲ ಒಟ್ಟಾಗಿದ್ದೇವೆ. ಸುಗ್ರೀವನ ಸಹಾಯಕ್ಕಾಗಿ ರಾಮಚಂದ್ರ ವಾಲಿಯ ಮೇಲೆ ಬಾಣಪ್ರಯೋಗವನ್ನು ಮಾಡಿದ. ಆ ಹಿಂದೆ ಅವನ ಬಲದ ಪರಾಕ್ರಮದ ಬಗ್ಗೆ ಎಷ್ಟು ಮಾತುಗಳನ್ನು ಸುಗ್ರೀವ ಹೇಳಿದ್ನೋ, ರಾಮನ ಒಂದೇ ಬಾಣದ ಪೆಟ್ಟಿನಿಂದ ಅವನ ಪರಾಕ್ರಮ ಎಲ್ಲ ನಡುಗಿ ಹೋಯಿತು. ಬಿದ್ದ. ಭೂಮಿಯಲ್ಲೀಗ ಕೊನೆಯ ಶ್ವಾಸವನ್ನು ಎಳಿತಾ ಎಳಿತಾ ತನ್ನನ್ನು ಈ ರೀತಿ ಮಾಡಿದಂತಹ ರಾಮಚಂದ್ರನ ಕುರಿತಾಗಿ ಆಕ್ಷೇಪದ ನುಡಿಗಳನ್ನು ವಾಲಿ ಹೇಳುತ್ತಾ ಇದ್ದಾನೆ. ಇದು ಬಹಳ ಮುಖ್ಯ ಆಗ್ತದೆ. ಯದ್ಯಪಿ ಯಾಕೆ ಹೇಳಿದರೆ, ಇದು ನಾವು ನಿನ್ನೆಯೇ ಹೇಳಿತ್ತದನ್ನು ನಿನ್ನೆಯೇ ನೋಡಿತ್ತು. ಈ ಆಕ್ಷೇಪ ವಾಲಿದ್ದು ಮಾತ್ರ ಅಲ್ಲ, ಈ ಪ್ರಸಂಗವನ್ನು ಕಂಡಿರತಕ್ಕಂಥವರು ಎಲ್ಲರೂ ಕೂಡ ರಾಮಚಂದ್ರನ ಮೇಲೆ ಮಾಡತಕ್ಕಂತಹ ಆಕ್ಷೇಪ. ಅವನು ಹೇಳ್ತಾನೆ, ಅಲ್ಲಯ್ಯ, ಧರ್ಮ ಅರ್ಥ ಕಾಮಮೋಕ್ಷಗಳು ಒಬ್ಬ ವ್ಯಕ್ತಿಗೆ ಪುರುಷಾರ್ಥ. ನೀನು ಪುರುಷೋತ್ತಮ. ಹಾಗಿದ್ದಾಗ ನೀನಿಗಿಲ್ಲಿಗೆ ಬಂದವ, ಈ 4 ಕೂಡ ನೀನು ಅನುಸರಿಸಲೇಬೇಕಲ್ಲ. ಹೇಳಿ, ಈಗ ನನಗೆ ಹೇಳು, ನೀನು ನನ್ನನ್ನು ಸಂಹಾರ, ಮರೆಯಲ್ಲಿ ನಿಂತು ನನ್ನನ್ನು ಸಂಹಾರ ಮಾಡಿದೆಯಲ್ಲ, ನಿನ್ನ ಈ ಕೃತ್ಯದಿಂದ ಯಾವ ಧರ್ಮ ಸಾಧಿತ ಆಯಿತು? ನನ್ನನ್ನು ಸಂಹಾರ ಮಾಡಿದ್ರಿಂದ ಯಾವ ಅರ್ಥ ಸಾರ್ಥಕತೆಗೆ ಬಂತು ಹೇಳು. ನನ್ನನ್ನು ಸಂಹಾರ ಮಾಡಿದ್ರಿಂದ ಅದು ಯಾವ ನಿನ್ನ ಕಾಮನೆಗಳು ಪೂರ್ತಿ ಆಯಿತು ಹೇಳು. ಅದು ಯಾವ ಮೋಕ್ಷಕ್ಕೆ ದಾರಿ ಆಯಿತು ಹೇಳು. ಇದು ವಾಲಿಯ ಮಾತು. ಅವ ಹೇಳ್ತಾನೆ, ಎಷ್ಟೆಷ್ಟು ಜನ ಯಾವ್ಯಾವ ರೀತಿಯಲ್ಲಿ ನಿನ್ನನ್ನು ಕೊಂಡಾಡಲಿಲ್ಲ, ಆ ಎಲ್ಲ ಕೊಂಡಾಟಕ್ಕೂ ಕೂಡ ನೀನು ಕಪ್ಪು ಚುಕ್ಕೆಯನ್ನು ಇಟ್ಟು ಬಿಟ್ಟಂತಾಯ್ತಲ್ಲ ಈ ನನ್ನ ಸಂಹಾರ ಅನ್ನುವಂತಹ ಒಂದು ಕ್ರಿಯೆಯಿಂದ. ಅವನು ಹೇಳತಕ್ಕಂತಹ ಮಾತಿದೆಯಲ್ಲ, ಅದು ಬಹಳ ಮಾರ್ಮಿಕ. ನಾವು ನ್ಯೂಟ್ರಲ್ ಆಗಿ ಒಂದು ಪಕ್ಷ ರಾಮಾಯಣ ಕೇಳಿದರೆ ನಾವು ವಾಲಿ ಪಕ್ಷಕ್ಕೆ ಹೋಗಿಬಿಡ್ತೇವೆ. ಹಾಗೆ ಹೇಳ್ತಾನೆ, ಹಾಗೆ ಮಾತನಾಡ್ತಾನವ. ಭೂಮಿರ್ ಹಿರಣ್ಯಂ ರೂಪ್ಯಂಚ ವಿಗ್ರಹೇ ಕಾರಣಾನಿ ಚ ಅತ್ರ ಕಸ್ತೆ ವನೇ ಲೋಭ ಮದೀಯೇಷು ಫಲೇಷು ವಾ ಅಂತ ಕೇಳ್ತಾನೆ. ಬಹಳ ಸಾಯ್ತಾ ಇದ್ದಾನವ. ಸಾಯುವಂಥ ಹೊತ್ತಲ್ಲೂ ಕೂಡ
ನನ್ನ ಈ ಸಾವಿನಂಚಿಕೆ ದೂಡಿದ ನಿನ್ನ ಕ್ರಿಯೆ ಅನ್ನುವಂಥದ್ದು ಅದು ತಪ್ಪು ಅನ್ನುವಂಥದ್ದನ್ನು ಸಾಧಿಸುವಂತಹ ಹಿನ್ನೆಲೆ. ಅವನು ಏನು ಹೇಳ್ತಾನೆ ಗೊತ್ತಾ? ಅಲ್ಲಯ್ಯ, ಒಬ್ಬನ ಬಗೆಗೆ ಮತ್ತೊಬ್ಬ ವೈರವನ್ನು ತಾಳಬೇಕಿದ್ರೆ ಅಥವಾ ಸಾಯಿಸುವಂತಹ ಕೆಲಸವನ್ನು ಮಾಡಬೇಕಿದ್ರೆ ಅತಿ ಪ್ರಧಾನವಾಗಿ ಬೇಕಾದದ್ದು, ಸಾಮಾನ್ಯವಾಗಿರುವಂಥದ್ದು 3 ಕಾರಣ. ಯಾವುದು? ಭೂಮಿರ್ ಹಿರಣ್ಯಂ ರೂಪ್ಯಂಚ. ರೂಪ್ಯ ಅಂತ ಹೇಳಿದರೆ ಬೆಳ್ಳಿ, ಆದರೆ ಇಲ್ಲಿ ಬೆಳ್ಳಿ ಅಂತ ಅರ್ಥ ಅಲ್ಲ, ರೂಪಕ್ಕೆ ಯೋಗ್ಯ ಆಗಿರುವಂಥದ್ದು ಹೆಣ್ಣು ಅಂತ ಅರ್ಥ ತಗೊಳ್ಳುವುದು. ಮುಖ್ಯವಾಗಿ ಗಲಾಟೆ ಪ್ರಾರಂಭ ಆಗುವುದು ಎಲ್ಲಿ ಅಂತ ಹೇಳಿದರೆ ಒಂದು ಭೂವ್ಯಾಜ್ಯ ಅಂತ. ಅಣ್ಣ ತಮ್ಮಂದರಲ್ಲೇ ವ್ಯಾಜ್ಯ ಪ್ರಾರಂಭ ಆಗ್ತದೆ. ಒಂದು ಬಾಂದು ಕಲ್ಲಿದೆಯಲ್ಲ, ಅದು 1 ಇಂಚು ಆಚೆ ಈಚೆ ಮಾಡಿದರೆ ಒಂದೇ ಉದರವನ್ನು ಹಂಚಿ ಹುಟ್ಟಿದವರು ಕೂಡ ಆ ಒಂದು ಜಾಗಕ್ಕೋಸ್ಕರವಾಗಿ ಇದು ಗಲಾಟೆ. ಫ್ಯಾಮಿಲಿ ಗಲಾಟೆಯೂ ಇರ್ತದೆ, ಅದು ಮತ್ತು ರಾಜ್ಯದ ಬಾರ್ಡರ್ ಏನಿರ್ತದೆ ಅಲ್ಲೂ ಕೂಡ ಗಲಾಟೆ ತಪ್ಪಿದ್ದಲ್ಲ. ದೇಶಗಳ ಮಧ್ಯದಲ್ಲಿ ಇದು ಸಹಜವಾಗಿದ್ದದ್ದು, ಆ ಕಾಲದಿಂದ ಇದ್ದದ್ದು. ಅದರಿಂದ ಭೂಮಿಹಿ ಹಿರಣ್ಯಂ, ಬಂಗಾರಕ್ಕೋಸ್ಕರ ಗಲಾಟೆ. ಅಪ್ಪನ ಧರ್ಮೋದಕ ಬಿಡುವುದಕ್ಕಿಂತ ಮುಂಚೆ ಅವರ ತುಳಸಿಮಣಿ ಸರ ಪಾಲು ಮಾಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಕ್ಕಳಿರ್ತಾವೆ. ಏನು ಮಾಡೋಣ? ಹಿಂಗಿದೆ ಕತೆ. ಅದು ಈಗ ಗಲಾಟೆ ಆದರೆ ಅದು ಅತಿಶಯ ಅಲ್ಲ. ಇನ್ನು ಗ್ರಾಮಿಗೆ 20,000 ಯಾವಾಗ ಹೋಗ್ತದೆ ಅಂತ ಹೆಚ್ಚು ದಿನ ಇಲ್ಲ ಈಗ. ಹಾಗಾಗಿದೆ ಕತೆ. ಮೊದಲೆಲ್ಲ ನಾವು ಏನು ಮಾಡ್ತಾ ಇತ್ತು, ನಾವು ಇಷ್ಟು ಬಂಗಾರ ಹಾಕ್ತೇವೆ ಹುಡುಗಿಗೆ ಅಂತ ಹೇಳ್ತಾ ಇತ್ತು. ಇನ್ನು ಮುಂದೆ ಹೇಳುವಂಥ ಮಾತು ಹೇಗಿರ್ತದೆ ಗೊತ್ತಾ? ಇಷ್ಟು ಹಣದ್ದು ಬಂಗಾರ ಹಾಕ್ತೇವೆ ಅಂತ. ಅಷ್ಟೇ ಮಾಡಬೇಕೀಗ. ಇನ್ನು ಇಷ್ಟು ಬಂಗಾರ ಹಾಕ್ತೇವೆ ಹೇಳಿದರೆ ಹೋಯಿತು, ಬಂಗಾರ ಅಷ್ಟರ ಮಟ್ಟಿಗೆ ಬಂದಿದೆ. ಸರಿ, ಅದೂ ಒಂದು ಗಲಾಟೆ ಕಾರಣ. ಹಿರಣ್ಯಂ ರೂಪ್ಯಂ, ಹೆಣ್ಣು ಅನ್ನುವಂಥದ್ದು ತಲೆತಲಾಂತರದಿಂದ ಅದೊಂದು ಗಲಾಟೆ ಕಾರಣ ಆದದ್ದೇ. ಅದು ಒಂದು ಹಸಿಮಾಂಸವನ್ನು 2 ನಾಯಿಗಳು ತಿನ್ನುವ ರೀತಿಯಲ್ಲೇ ಅದಕ್ಕೋಸ್ಕರ 2 ವಿಕೃತ ಮನಸ್ಸುಗಳು ಯಾವತ್ತೂ ಕೂಡ ಹೋರಾಡ್ತಾ ಇರ್ತದೆ. ವಾಲಿದ್ದು ಪ್ರಶ್ನೆ ಏನು ಕೇಳಿದರೆ, ಇದಿಷ್ಟು ಗಲಾಟೆ ಕಾರಣ ನಿಜವಾಗಿ ನನ್ನನ್ನು ಕೊಂದಿಯಲ್ಲೋ ರಾಮ, ಏನಿದೆ ಈ 3ರಲ್ಲಿ ಒಂದು ಕಾರಣ ಹೇಳು. ನಮಗೆ ಭೂಮಿ ವ್ಯಾಜ್ಯ ಇತ್ತ, ನಿನಗೆ ಸಂಬಂಧಪಟ್ಟ ವಸ್ತುವಿನ ಸ್ವಾಮ್ಯವನ್ನು ನಾನು ಬಯಸಿದ್ದು ಹೌದಾ? ಇಲ್ಲ. ಮತ್ತೆ ನಿನ್ನ ಬಂಗಾರ ನಾನು ಕದ್ದಿದ್ದೇನಾ? ಇಲ್ಲ. ಅಲ್ಲಯ್ಯ, ಇದಕ್ಕಿಂತ ಮುಂಚೆ ನಿನ್ನ ಮತ್ತೆ ನನ್ನ ಸಂದರ್ಶನವೇ ಆಗಲಿಲ್ಲ. ನನ್ನ ತಮ್ಮನೊಡನೆ ನಾನು ತಾರೆ ಹೇಳಿದ್ಲು ಹೋಗಬೇಡಿ, ಇದು ಅವನೇ ಹೇಳ್ತಾನೆ. ತಾರೆ ಹೇಳಿದ್ಲು, ನನ್ನ ಧರ್ಮಪತ್ನಿ ನಿಜವಾಗಿ ನನ್ನನ್ನು ತಡೆದ್ಲು, ಹೋಗಬೇಡಿ ಸ್ವಾಮಿ, ಅವನು ಸುಮ್ಮನೆ ಕೂಗ್ಲಿಕ್ಕಿಲ್ಲ ಅಂತ. ಎಷ್ಟರವರೆಗೆ ಹೇಳಿದರೆ ನಿನ್ನ ಮಾತನ್ನು ಕೂಡ ತಾರೆ ಹೇಳಿದ್ಲು. ರಾಮಚಂದ್ರ ಅಂತ ಅಯೋಧ್ಯ ಪುರವಾಸಿ ಚಕ್ರವರ್ತಿ ತನೂಜ ಅವ ಬಂದಿದ್ದಾನೆ ಅಂತ ಅಂಗದನಿಂದ ಗೊತ್ತಾಗಿದೆ. ಆದ್ದರಿಂದ ಅವನು ಅಸಾಮಾನ್ಯ. ನಾನು ಏನು ಎಣಿಸಿದೆ ಗೊತ್ತಾ ರಾಮ, ಯಾವತ್ತೂ ನಿನ್ನ ಕಡೆಗೆ ನಾನು 2 ಬಗಿಲಿಲ್ಲ, ನೀನು ಯಾಕೆ ನನ್ನ ಕಡೆಗೆ 2 ಬಗಿತಿ ಅಂತ ಭಾವಿಸ್ಕೊಂಡು ನನ್ನ ತಮ್ಮನೊಡನೆ ಯುದ್ಧ, ನೀನು ಯಾಕೆ ಮಧ್ಯಕ್ಕೆ ಬರ್ತಿ ಅಂತ ಭಾವಿಸ್ಕೊಂಡು ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಹೀಗೆ ಮಾಡಿದೆಯಲ್ಲ. ಮದೀಯೇಷು ಫಲೇಶುವ, ನಿನಗೆ ಯಾವುದೋ ನನ್ನ ವಸ್ತು ಬೇಕಾಗಿತ್ತು, ನಾನು ಕಾಡಲ್ಲಿ ತಿರುಗಾಡುವವ, ಕಾಡಲ್ಲಿ ನನ್ನ ಸಂಚಾರ, ನನ್ನ ಕಾಡಲ್ಲಿರುವಂತಹ ಫಲಗಳು ನಿನಗೆ ಬೇಕಾಯ್ತಾ ಅಂತ. ಬಾಳೆಹಣ್ಣು ಅಥವಾ ಮಾವಿನ ಹಣ್ಣು, ಗೇರು ಹಣ್ಣು, ಹಲಸಿನ ಹಣ್ಣು, ಇದು ಬೇಕಾಯಿತು ಅಂತ ನನ್ನನ್ನು ಕೊಂದಿಯಾ? ಅಥವಾ ಅದು ಬೇಕು ಅಂತಾಗಿದ್ದರೆ ನನ್ನನ್ನು ಕೊಲ್ಲೇಬೇಕಿತ್ತ? ನಿನ್ನ ಇಶಾರೆಯಿಂದ, ನಿನ್ನ ಒಂದು ಸಂಕೇತದಿಂದ ಸರ್ವವನ್ನು ತಂದು ಕೊಡ್ತಾ ಇದ್ದೆಲ್ಲ. ಎಲ್ಲಿವರೆಗೆ ಹೇಳ್ತಾನೆ ಹೇಳಿದರೆ, ಅವ ಹೇಳ್ತಾನೆ, ನಿನ್ನ ಹೆಂಡತಿ ಬೇಕಲ್ಲಯ್ಯ, ಇವನನ್ನು ಯಾಕೆ ನೆಚ್ಚಿದಿ? ಸುಗ್ರೀವನನ್ನು ಯಾಕೆ ನೆಚ್ಚಿದಿ? ನನ್ನ ಹತ್ರ ಬರಬೇಕಿತ್ತು ನೀನು, ನನ್ನ ಹತ್ರ. ಇದು ರಾಮನಿಗೆ ಗೊತ್ತಿಲ್ವಾ? ಈ ಸಂಗತಿ ರಾಮನಿಗೆ ಗೊತ್ತಿಲ್ವಾ? ನಿಜವಾಗಿ ಬಲಾಬಲದ ಹಿನ್ನೆಲೆಯಲ್ಲಿ ಸುಗ್ರೀವ ಬಹಳ ಬಲಿಷ್ಠ. ರಾಮನಿಗೆ ಮತ್ತು ಅವನಿಗೆ ಒಂದು ರೀತಿಯ ಸಖ್ಯ ಇದೆ. ರಾವಣನಿಗೆ ಮತ್ತು ಸುಗ್ರೀವನಿಗೆ ವಾಲಿಗೆ ಸಖ್ಯ ಇದೆ. ಆದ್ದರಿಂದ ರಾವಣ ಕರ್ಕೊಂಡು ಹೋದದ್ದು ಅಂತಾದಾಗ ಸುಗ್ರೀವನಿಗಿಂತ ಬೇಗ ಝಟಿತ್ ಕೆಲಸ ಉಂಟಲ್ಲ, ಅದು ವಾಲಿಯಿಂದ ಆಗ್ತದೆ. ಅದು ಗೊತ್ತಿಲ್ವಾ? ಹಾಗಿದ್ದೂ ರಾಮಚಂದ್ರ ಸುಗ್ರೀವನ ಕಡೆಗೆ ಹೋದ. ಇದು ಆಕ್ಷೇಪಾರ್ಹ ಮಾತವನಂತೆ. ವಾಲಿ ಯಾಕೆ ಹೀಗೆ ಮಾಡಿದಿ? ನ್ಯಸ್ತಾಂ ಸಾಗರ ತೋಯೇವ ಪಾತಾಲೇ ವಾಪಿ ಮೈಥಿಲೀಂ ಆನಯೇಯಂ ತವಾದೇಶಾತ್ ಶ್ವೇತಾಂ ಅಶ್ವತರೀಮಿವ ಅಂತ ಹೇಳ್ತಾನೆ.
ಒಂದೇ ಒಂದು ಮಾತು ನನಗೆ ನೀನು ಹೇಳಿದ್ದು ಹೌದಾಗಿದ್ದರೆ ಆಕೆ ಪಾತಾಳದಲ್ಲಿರಲಿ, ಸಪ್ತಲೋಕದ ಆಚೆ ಕಡೆಗಿರಲಿ, ಯಾರು ಬೇಕಿದ್ರೆ ನಿನ್ನ ಹೆಂಡತಿಯನ್ನು ಹೊತ್ತುಕೊಂಡು ಹೋಗಿರಲಿ, ನಿನ್ನ ಒಂದು ಆದೇಶ, ತವಾದೇಶಾತ್, ನಿನ್ನ ಒಂದು ಆದೇಶದಿಂದ ಆ ಹೆಣ್ಣುಮಗಳನ್ನು ನಿನ್ನ ಕಾಲು ಬುಡಕ್ಕೆ ತಂದು ಇಟ್ಟು ಮತ್ತೊಮ್ಮೆ ನಿಮ್ಮ ಈರ್ವರನ್ನು ಸೇರಿಸ್ತಾಗಿದ್ದೆ ಅಲ್ಲ. ಯಾಕೋ ರಾಮಚಂದ್ರ ಒಂದು ಬಾಣ ನನಗೋಸ್ಕರ ವ್ಯರ್ಥ ಮಾಡಿದಿ? ವಾಲಿಯ ಆಕ್ಷೇಪ ನೋಡಿ. ಯಾಕೋ ಇದು ನಿನಗೆ ಸರಿಯಾ? ನನ್ನನ್ನು ಕೊಲ್ಲಬೇಕು ಅನ್ನುವಂತಹ ಒಂದೇ ಉದ್ದೇಶ ಗೆದ್ದದ್ದು ನಿಂದ ಹೌದಾಗಿದ್ದರೂ ಕೂಡ ನಿನ್ನ ಜೀವಮಾನ ಇಡೀ ಇಂಥದ್ದೊಂದು ಕಳಂಕವನ್ನು ಹೊತ್ತು ತಿರುಗಬೇಕಾದಂತಹ ದುಸ್ಥಿತಿ ಬಂತಲ್ಲ, ಬೇಕಿತ್ತೋ ನಿನಗೆ ರಾಮ ನನ್ನ ಸಾವು? ಇಂಥ ಮಾರ್ಮಿಕ ಅವಾಗ ಹೇಳ್ತಾನೆ, ಎಲ್ಲಿವರೆಗೆ ಸಾಯ್ತಾ ಆಗಿದ್ದಾನೆ, ಇನ್ನೊಂದು ಸ್ವಲ್ಪ ಹೊತ್ತು, ನಮ್ಮದು ಇವತ್ತಿನ ಪ್ರವಚನ ಮುಗಿಯುವ ಹೊತ್ತಿಗೆ ಅವನದ್ದು ಮಾತು ಕೂಡ ಮುಗೀತದೆ ರಾಮಾಯಣದಲ್ಲಿ, ಹೆಚ್ಚು ಕಡಿಮೆ ಸಾಯುವಂಥ ಹೊತ್ತು. ಆ ಹೊತ್ತಲ್ಲದ ಏನು ಮಾತನಾಡ್ತಾನೆ ಗೊತ್ತಾ? ರಾಜ ಬ್ರಹ್ಮ ಗೋಗ್ನ ಚೋರ ಪ್ರಾಣಿವದೇರತಃ ನಾಸ್ತಿಕ ಪರಿವೇತ್ತಾ ಚ ಸರ್ವೇ ನಿರಯಗಾಮಿನಃ. ನಿನಗೆ ಈ ಧರ್ಮದ ಮಾತು ಗೊತ್ತಿಲ್ವ ರಾಮ? ಈ ಧರ್ಮದ ಮಾತು ನಿನಗೂ ಗೊತ್ತಿಲ್ವಾ? ಏನು? ರಾಜ ಒಬ್ಬ ಯಾವ ಒಂದು ಪ್ರದೇಶವನ್ನು ಆಳ್ತಾ ಇರತಕ್ಕಂತಹ ಚಕ್ರವರ್ತಿಯೋ ರಾಜನೋ ಅಂತ ಇರ್ತಾನೆ, ಅಂತಹ ರಾಜನನ್ನು ನಿರಪರಾಧಿಯಾದಂತಹ ರಾಜನನ್ನು ಮತ್ತೊಬ್ಬ ಯಾರಾದರೂ ಕೊಲ್ಲುವಂಥದ್ದು ಇದು ನರಕಕ್ಕೆ ಕಳಿಸ್ತಕ್ಕಂತಹ ಪಾಪ, ನಿರಯಗಾಮಿ, ಇದು ನರಕಕ್ಕೆ ಹೋಗ್ತಕ್ಕಂತಹ ಪಾಪ. ನಿನಗೆ ಗೊತ್ತಿಲ್ವಾ ರಾಮಚಂದ್ರ, ನೀನೇ ನರಕಕ್ಕೆ ಬೇಕಾದಂತಹ ಟಿಕೆಟನ್ನು ನನ್ನ ಸಾವಿನ ಮುಖಾಂತರ ಪಡ್ಕೊಂಡಿಯಾ ಅಂತ ಕೇಳ್ತಾನೆ. ನಾನು ರಾಜ, ನಿನ್ನ ಸಾಮಂತ ಬೇಕಿದ್ರೆ ಆಗಿರ್ಬೋದು ನಾನು, ಆದರೆ ನಾನು ರಾಜ. ನನ್ನ ಮಂದಿಗಳಿಗೆ, ನನ್ನ ಕುಲದವರಿಗೆ ನಾನು ರಾಜ. ಕೊಂದುಬಿಟ್ಟಿಯಲ್ಲ, ನರಕಕ್ಕೆ ಹೋಗಬೇಕಾಯ್ತಲ್ಲ. ಅದರ ಪಟ್ಟಿಯಲ್ಲಿ ನೋಡಿ, ಬ್ರಹ್ಮ, ಇದು ನಮಗೆ ಪಾಠ. ಬ್ರಾಹ್ಮಣರನ್ನು ಕೊಂದವ. ಬ್ರಾಹ್ಮಣರು ಅಂತ ಹೇಳಿದರೆ ಸುಮ್ಮನೆ ಏನು ಹೇಳಿ, ನಾವು ಬ್ರಾಹ್ಮಣರು ಅಂತ ಹೇಳಿಕೊಂಡ ಆವೇಶದಿಂದ ಹಾಗಲ್ಲ. ಒಂದು ಅನುಷ್ಠಾನ ಇರಬೇಕು, ಒಂದು ಜಪ ಇರಬೇಕು, ಒಂದು ತಪಸ್ಸಿರಬೇಕು, ಒಂದು ಸಿದ್ಧಿ ಇರಬೇಕು. ಒಳಗಿನಿಂದ ಎಲ್ಲ ಏನೂ ಆಗಲಿಲ್ಲಪ್ಪ, ಇಷ್ಟು ತಪಸ್ಸ ಮಾಡಬೇಕು, ಇಷ್ಟು ಶಾಸ್ತ್ರ ಅಧ್ಯಯನ ಮಾಡಬೇಕು, ಇಷ್ಟು ತಾತ್ವಿಕ ವಿಚಾರ ಬೇಕು, ಏನೇನೂ ಮಾಡಲಿಲ್ಲ. ಕಡೇ ಪಕ್ಷ ಅತ್ಯಂತ ಶುದ್ಧ ಅಂತರಾತ್ಮದಲ್ಲಿ ಭಗವಂತನನ್ನು ಇಲ್ಲಿ ಕೂರಿಸ್ತಕ್ಕಂಥ ಕೆಲಸ ಆದರೂ ಮಾಡಬೇಕಲ್ವ? ಹಂಗಿದ್ದಾಗ ಒಬ್ಬ ವ್ಯಕ್ತಿ ಎದೆ ತಟ್ಕೊಂಡು ನಾನು ಬ್ರಾಹ್ಮಣ ಅಂತ ಹೇಳಲಿಕ್ಕೆ ಸಾಧ್ಯ. ಅಂಥ ಬ್ರಾಹ್ಮಣನನ್ನು ಮತ್ತೊಬ್ಬ ಯಾರಾದರೂ ಸಂಹಾರ ಮಾಡಿದ್ದು ಹೌದಾದರೆ, ಬ್ರಾಹ್ಮಣನ ಸಂಹಾರ ಎರಡು ರೀತಿ, ಅದು ನಿಮಗೆ ಗೊತ್ತಿದೆ. ಒಂದು ಇಲ್ಲವೇ ಇಲ್ಲ ಅಂತ ಮಾಡೋದು ಬ್ರಾಹ್ಮಣನನ್ನು, ಇನ್ನೊಂದೇನು ಗೊತ್ತಾ? ಅವನಿಗೆ ಸಂಬಂಧಪಟ್ಟ ಹಾಗೆ ತೇಜೋವಧೆ ಮಾಡೋದು. ಬ್ರಾಹ್ಮಣರ ತೇಜೋವಧೆ ಅನು ಈ ಕೃಷ್ಣ ಹೇಳ್ತಾನಲ್ಲ, ಸಂಭಾವಿತಸ್ಯ ಚಾಕೀರ್ತಿ ಅತಿರಿಚ್ಯತೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಒಬ್ಬ ಜ್ಯೇಷ್ಠ ವ್ಯಕ್ತಿಗೆ ಮಾಡಿದ ಅವಮಾನ ಅವನ ಮೃತ್ಯುವಿಗಿಂತ ದೊಡ್ಡದು ಅಂತ ಯಾವತ್ತೂ ಮಾಡಬಾರ್ದು. ಈ ಲೂಸ್ ಟಾಕು, ತುಂಬ ಚಿಕ್ಕ ಕ್ಷುಲ್ಲಕ ಮಾತುಗಳನ್ನು ಆಡೋದು, ಈಗ ದೇವರದ ಇದರಲ್ಲಿ ಕಮ್ಮಿ. ಇಲ್ಲದಿದ್ದರೆ ಒಂದು 3-4 ದಶಕಗಳ ಹಿಂದೆಲ್ಲ ಪಂಚಾಯತಿಗೆ ಹೇಗಿತ್ತು, ಶಿಕೆ ಬಿಡಲಿಕ್ಕೆ ಭಾರಿ ಕಷ್ಟ, ಯಾರೂ ಕೇಳ್ತಾ ಇರಲಿಲ್ಲ, ತಮಾಷೆ ಮಾಡ್ತಾ ಇದ್ರು. ಶಿಕೆ ಬಿಟ್ಟರೆ ಅದಕ್ಕೆ ಆ್ಯಂಟೇನ ಅಂತ ಹೇಳೋದು, ಅದಕ್ಕೆ ನೆಟ್ವರ್ಕ್ ಅಂತ ಹೇಳೋದು, ಅದಕ್ಕೆ ಏನೇನೋ ಹೇಳೋದು, ಬ್ರಾಹ್ಮಣರು ಅದು ಬಟ್ಟ ಅಂತ ಹೇಳೋದು, ಏನೇನೋ ಹೇಳೋದು. ಶಿಖಾ ಜ್ಞಾನ ಶಿಖಾ ಪ್ರೋಕ್ತ ನ ಶಿಖಾತು ಶಿಖಾ ಸ್ಮೃತ ಅಂತ. ಶಿಖಾ ಅಂತ ಹೇಳಿದರೆ ಏನು? ಆ ಶಿಖೆ ತೋರಿಸ್ತದವ ಜ್ಞಾನಿ ಅಂತ. ಅದರಿಂದ ಅಂಥ ಪರಂಪರೆಯಲ್ಲಿ ಬಂದಂತಹ, ನಮ್ಮದು ಗೋತ್ರ ಯಾವುದ್ರಿ? ನಮ್ಮದು ವಿಶ್ವಾಮಿತ್ರ. ನಮ್ಮದು ಗೋತ್ರ ಯಾವುದ್ರಿ? ನಮ್ಮದು ಭಾರದ್ವಾಜ. ನಮ್ಮದು ಗೋತ್ರ ಯಾವುದ್ರಿ? ನಮ್ಮದು ಕಶ್ಯಪ. ನಮ್ಮದು ಗೋತ್ರ ಯಾವುದ್ರಿ? ನಮ್ಮದು ಅಂಗೀರಸ. ಅಂದರೆ ಅಂಗೀರಸರ DNA ನಮ್ಮ ಬ್ಲಡ್ಡಲ್ಲಿದೆ ಅಂತ ಅರ್ಥ. ವಿಶ್ವಾಮಿತ್ರರ DNA ನನ್ನ ಬ್ಲಡ್ಡಲ್ಲಿದೆ. ಇವತ್ತವರಿಲ್ಲ, ಆದರೆ ಆ ರಕ್ತ ನಮ್ಮಲ್ಲಿ ಪ್ರವಹಿತ ಆಗಿದೆ. ಇಂಥ ಪರಂಪರೆಯ, ಇಂತಹ ಗೌರವಕ್ಕೆ ಅರ್ಹಾಗಿರ್ತಕ್ಕಂತಹ ಪರಂಪರೆಯ ವ್ಯಕ್ತಿಯನ್ನು ಸಂಹಾರ ಮಾಡಿದರೆ ಅವ ನರಕಕ್ಕೆ ಹೋಗ್ತಾನೋ ಇಲ್ಲವೋ ಅಂತ ಸಂಶಯ ಬೇಡ ಅಂತ ವಾಲಿ ಹೇಳ್ತಾನೆ. ನರಕಕ್ಕೆ ಹೋಗೋದೇ ಸರಿ. ಗೋಘ್ನಃ, ಗೋವನ್ನು ಹತ್ಯೆ ಮಾಡಿದವ, ಅದು 2 ವಿಧ ಅಲ್ವ? ಒಂದು ಗೋವನ್ನು ಇಲ್ಲ ಅಂತ ಮಾಡೋದು, ಒಂದು ಕೆಲವೊಂದು ಮಂದಿಗಳು ಅದಕ್ಕೆ ಅಂತಲೇ ಹುಟ್ಕೊಂಡಿದ್ದಾರೆ. ಎರಡನೇದು ಗೋಘ್ನ ಅಂತ ಹೇಳಿದರೆ ದನವನ್ನು ಸಾಕೋದು, ಅದಕ್ಕೆ ಟೈಮ್ ಹಾಕುವಂಥದ್ದನ್ನು ಹಾಕಲಿಕ್ಕಿಲ್ಲ. ದನದ ಪ್ರಾಡಕ್ಟ್ ಬೇಕು, ದನ ಬೇಡ, ಇಂಥದ್ದೆಲ್ಲ ಇರ್ತದೆ. ಅವರಿಬ್ಬರನ್ನೂ ಕೂಡ ಗೋಗ್ನರು ಅಂತ. ಆದ್ದರಿಂದ
ಇಂಥ ಮಂದಿಗಳು ಗೋವಿನ ಹತ್ಯೆಯನ್ನು ಮಾಡ್ತಕ್ಕಂಥ ಮಂದಿಗಳು ಯಾರು ಇರ್ತಾರೆ ಸೀದಾ ನರಕಕ್ಕೆ ಹೋಗ್ತಾರೆ. ರಾಮಚಂದ್ರ ಇದು ನನಗೆ ಗೊತ್ತಿಲ್ವಾ? ಮತ್ತೆ ಪ್ರಾಣಿ ವಧೇರತಃ, ಯಾರು ಪ್ರಾಣಿಯನ್ನು ಕೊಲ್ಲೋದ್ರಲ್ಲೇ ಯಾವತ್ತೂ ಆಸಕ್ತಿಯನ್ನು ಹೊಂದಿರುವವಾಗಿದ್ದಾನೆ. ಪ್ರಾಣಿಯನ್ನು ಮೊದಲು ಯಜ್ಞ ಪಶು ಅಂತ ಅದನ್ನು ಇಟ್ಟುಕೊಂಡು ಆ ರೀತಿಯ ಹತ್ಯೆ, ಅದನ್ನು ಕೂಡ ಆಚಾರ್ಯರು ಕಲಿಯುಗದಲ್ಲದು ವರ್ಜ್ಯ, ಋಗ್ಭಾಷ್ಯದಲ್ಲೂ ಸ್ಪಷ್ಟ ಹೇಳ್ತಾರೆ, ಕಲಿಯುಗದಲ್ಲೂ ಪ್ರಾಣಿವಧೆ ವರ್ಜ್ಯ. ಆದ್ದರಿಂದ ಗವಾಲಂಬನ ಅನ್ನತಕ್ಕಂತಹ ಒಂದು ಪ್ರಸಂಗ ಬಂದಾಗ ಎಲ್ಲರೂ ಕೂಡ ಸಾಯಣರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಹೇಳಿದ್ದೆಂಥದ್ದು ಅಂತ ಹೇಳಿದರೆ ಗೋವಧೆ, ಅದು ಗೋವೃಷ ಅಂತ ಏನಿರ್ತದೆ ಅದನ್ನು ಹಿಂಗೆ ಸುತ್ತು ತಂದು ಯಜ್ಞವೇದಿಕೆಯಲ್ಲಿ ಸಂಹಾರ ಮಾಡೋದು ಅಂತ. ನಾವೇನ್ರಿ ಮತ್ತೆ ಗೋ ಸಂರಕ್ಷಣಾ ಸಮಿತಿಯಲ್ಲಿ ಸದಸ್ಯರಾಗ್ಲಿಕ್ಕೆ ಸಾಧ್ಯ? ಹಿಂಗೆ ಮಾಡಿದರೆ ಆಚಾರ್ಯರು ಹೇಳ್ತಾರೆ, ಆಲಂಬನ ಅನ್ನುವಂತಹ ಶಬ್ದಕ್ಕೆ ಹಾಗೆ ಯಾಕ್ರಿ ಅರ್ಥ ಮಾಡ್ತೀರಿ, ಅದನ್ನು ಹಿಂಗೆ ಸುತ್ತು ತಂದು ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಏನು ಚಂದ! ಇಡೀ ಗೋ ಸಂತತಿಗೆ ಮರ್ಯಾದೆ ಮತ್ತು ರಕ್ಷೆ ಕೊಟ್ಟ ಮಾತದು. ಆದ್ದರಿಂದ ಗೋವನ್ನು ಹತ್ಯೆ ಮಾಡಿದ್ದು ಹೌದಾದರೆ ಅವನು ಹೇಳೋದಿಲ್ಲ, ಕೆಳಕ್ಕೆ ಬೀಳ್ತಾನೆ, ಏಳದ ಲೋಕಕ್ಕೆ ಹೋಗ್ತಾನೆ ಅಂತ. ಮತ್ತು ಈ ಪ್ರಾಣಿವಧೇರತಃ, ಪ್ರಾಣಿಗಳನ್ನು ಹತ್ಯೆ ಮಾಡ್ತಕ್ಕಂಥ ಮಂದಿಯೂ ಕೂಡ ಅಂತಹ ನೀಚ ಯೋನಿಯಲ್ಲಿ ಹುಟ್ಟತಕ್ಕಂತಹ ಲೋಕಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ನಾಸ್ತಿಕ ಅಂದರೆ ಇದು ಮುಖ್ಯ ಆಗ್ತದೆ. ಯಾಕೆ ಹೇಳಿದರೆ ಡೈರೆಕ್ಟ್ ರಾಮನಿಗೆ ಸಂಬಂಧಪಟ್ಟದ್ದು ರಾಜ ಅನ್ನತಕ್ಕಂಥ ಒಂದೇ ಮಾತು, ಬಾಕಿದೆಲ್ಲ ನಮಗೆ ಸಂಬಂಧಪಟ್ಟದ್ದು. ನಾಸ್ತಿಕ ಅಂತ ಹೇಳಿದರೆ ನಾಸ್ತಿ ಅಂತ ಯಾವತ್ತೂ ಕರೆಯುವ, ಯಾವುದೂ ಇಲ್ಲ, ದೇವರಿಲ್ಲ, ವೇದ ಇಲ್ಲ, ಪುರಾಣ ಇಲ್ಲ, ಎಲ್ಲ ಸುಮ್ಮನೆ ರೀ. ಯಾಂಥದೋ ಒಂದಷ್ಟು ಜನಗಳು ಬ್ರಾಹ್ಮಣರ ಹೊಟ್ಟೆ ತುಂಬಿಸ್ಲಿಕ್ಕೆಲ್ಲ ಮಾಡಿಕೊಂಡದ್ದು ವ್ಯವಸ್ಥೆ ಇದು ಅಪ್ಪಟ ಸುಳ್ಳು ಅಂತ ಹೇಳಿಕೊಂಡು ಸಾಧಿಸ್ತಕ್ಕಂತಹ ಮಂದಿಗಳು ಅಂತ ಇವರನ್ನು ನಾಸ್ತಿಕರು ಅಂತ ಕರೀತಾರೆ. ಇಂಥ ನಾಸ್ತಿಕರಿದ್ದಾರಲ್ಲ ಇವರು ನರಕಕ್ಕೆ ಹೋಗ್ತಾರೆ ಅಂತ. ನಮ್ಮಲ್ಲಿ ನಾಸ್ತಿಕರು ಎರಡು ಬಗೆ. ಒಂದು, ಅವರು ನಂಬೋದಿಲ್ಲ, ಅವರು ನಂಬೋದಿದ್ರೆ ಅಡ್ಡಿಲ್ಲ, ಬಾಕಿಯವರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಬಾಕಿಯವರಿಗೆ ಕೆಲವು ನಾಸ್ತಿಕರು ಇರ್ತಾರೆ, ಅವರು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಅಂದರೆ ಹೆಂಡತಿ ದೇವಸ್ಥಾನಕ್ಕೆ ಹೋಗೋದಾದರೆ ಬೇಡ ಹೇಳೋದಿಲ್ಲ, ನಿನ್ನಿಷ್ಟ, ನಿನಗೆ ಸ್ವತಂತ್ರ ಇದೆ, ನೀನು ಹೋಗ್ಬೋದು ಅಂತ. ಹೆಂಡತಿ ಮಕ್ಕಳ ಮಟ್ಟಿಗೆ ಫ್ರೀಡಮ್. ಕೆಲವರು ಇರ್ತಾರೆ, ಅವರು ನಾಸ್ತಿಕರು, ಅವರು ಮಾತ್ರ ನಂಬದೇ ಇರುವಂಥದ್ದಲ್ಲ, ಮತ್ತು ಹೆಂಡತಿಯನ್ನೂ ನಂಬಲಿಕ್ಕೆ ಬಿಡೋದಿಲ್ಲ, ಮಕ್ಕಳನ್ನು ಒಬ್ಬನೂ ನರಕಕ್ಕೆ ಹೋಗೋದಲ್ಲ, ಅವರನ್ನೆಲ್ಲರನ್ನು ಕಟ್ಕೊಂಡೇ ನರಕಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇದು ಬಹಳ ಸಮಾಜದಲ್ಲಿ ಅಪಾಯಕಾರಿ ಪ್ರಾಣಿಗಳು ಅಂತ ಇಂಥ ನಾಸ್ತಿಕರು. ಅದರಿಂದ ಅಂಥ ನಾಸ್ತಿಕರು ಯಾರಿರ್ತಾರೆ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಅದರಿಂದ ಈ ವಿಷಯ ನಿನಗೂ ಗೊತ್ತಿಲ್ವಾ? ರಾಮಚಂದ್ರ ನಿನಗೆ ಗೊತ್ತಿಲ್ವ? ನೀನು ಧರ್ಮಜ್ಞ ಅಲ್ವಾ? ಧರ್ಮಶಾಸ್ತ್ರವೇ ನಿನ್ನೊಳಗಿದೆ, ನೀನೇ ಧರ್ಮಶಾಸ್ತ್ರ. ಇಷ್ಟೆಲ್ಲ ತಿಳ್ಕೊಂಡವ ಈ ರೀತಿ ನನ್ನ ಸಂಹಾರ ಮಾಡಿದ್ದು ಉಚಿತವೋ? ವಾಲಿಯ ಪ್ರಶ್ನೆ. ಮುಂದಕ್ಕೆ ನೋಡಿ, ಸೂಚಕಶ್ಚ, ಇದು ಕೂಡ ಪಾಠ ನಮಗೆ. ಸೂಚಕಶ್ಚ ಕದರ್ಯಶ್ಚ ಮಿತ್ರಘ್ನಃ ಗುರುತಲ್ಪಗಃ ಲೋಕಂ ಪಾಪಾತ್ಮನಾಮೇತೆ ಗಚ್ಚಂತ್ಯತ್ರ ನ ಸಂಶಯಃ. ಇದು ಅದೇ ಮಾತು. ಸೂಚಕಶ್ಚ, ಚಾಡಿ ಹೇಳ್ತಕ್ಕಂಥವರು ನೋಡಿ ಬಂತು. ಚಾಡಿ ಹೇಳ್ತಕ್ಕಂಥದ್ದು ಚಿಕ್ಕದು ಸಂಗತಿ. ಚಾಡಿ ಹೇಳಿದ್ರಿಂದ ಏನಾಗ್ತದೆ ಹೇಳಿ? ಚಾಡಿ ಹೇಳಿದ್ರಿಂದ ಆದದ್ದು ಏನು ಹೇಳಿದರೆ, ಅಟೆಂಪ್ಟ್ ಮಾಡಿದಾಗ ಆಯಿತು. ಯಾರಿಗೂ ಬಲ ಇಲ್ಲದಿದ್ದವ ಬಲ ಇದ್ದವನಿಗೆ ಹೇಳ್ಕೊಳ್ಳು, ಹೀಗೆ ಮಾಡಿದ ಮಾರಯ್ಯ ಅಂತ. ಅವನು ಎದ್ದು ಹೋಗಿ ಇನ್ನೊಬ್ಬನ ಮೇಲೆ ಬಿದ್ದ, ಅಲ್ಲಿಗೆ ಯುದ್ಧದಿಂದ ಏನೋ ಒಂದು ಅಬದ್ಧ, ಇಷ್ಟು ಕಾರಣಕ್ಕೇನಾಯಿತು ಹೇಳಿ? ಒಂದು ಚಾಡಿ ಮಾತು ಕಾರಣ ಆಯಿತು ಅಂತ. ಅದರಿಂದ ಅನರ್ಥಕಾರಿಯಾಗ್ತಕ್ಕಂಥ ಅದರ ಭಾಗವತದಲ್ಲಿ ನಿಮಗೆ ಗೊತ್ತಿರ್ಬೋದು, ಈ ಅವಧೂತ ಗೀತ ಅಂತ ಬರ್ತದೆ ಕೊನೆಗೆ. ಅವಧೂತ ಗೀತ 11ನೇ ಸ್ಕಂದ. ಅವಧೂತ ಗೀತದಲ್ಲಿ ಅವಧೂತ ನನಗೆ 24 ಗುರುಗಳು ಪಾಠಕ್ಕಿದ್ದಾರೆ ಅಂತ ಹೇಳ್ತಾನೆ. 24 ಗುರುಗಳು ಪಾಠಕ್ಕಿದ್ದದ್ರಲ್ಲಿ ಆ 24ರ ಪಟ್ಟಿಯಲ್ಲಿ ಒಂದು ಹೆಣ್ಣುಮಗಳು ಕೂಡ ನನಗೆ ಪಾಠ ಹೇಳಿಕೊಟ್ಲು ಅಂತ ಹೇಳ್ತಾನೆ ಅವಧೂತ. ಅವಳಲ್ಲ, ಹೆಣ್ಣುಮಗಳು. ಇನ್ನು ಕುಮಾರಿ ಅಂತ, ಅವಳು ಪಿಂಗಳ ನಾಮ ವೈಶ್ಯಾಸ, ಅವಳು ಪಿಂಗಳ, ಅದು ಬೇರೆ ಹೆಣ್ಣು. ಇದು ಇವಳು ಒಂದು ಹೆಣ್ಣುಮಗಳು. ಎಂಥ ಹೆಣ್ಣುಮಗಳು ಅಂತ ಹೇಳಿದರೆ, ಒಂದೇ ಬಳೆಯನ್ನು ಕೈಯಲ್ಲಿ ಹಾಕ್ಕೊಂಡ ಹೆಣ್ಣುಮಗಳು ಕೂಡ ನನಗೆ ಪಾಠವನ್ನು ಹೇಳಿದ್ಲು. ಯಾಕೆ? ಅವಳು ಒಂದು ಬಳೆಯನ್ನು ಹಾಕ್ಕೊಂಡು 3-4 ಬಳೆ ಹಾಕ್ಕೊಂಡಿದ್ಲಂತೆ ಮೊದಲು. 3-4 ಬಳೆ ಹಾಕ್ಕೊಂಡಿದ್ದಾಗ ಮನೆಗೆ ಯಾರೋ ಊಟಕ್ಕೆ ಬಂದ ಅತಿಥಿಗಳು, ಅದು ಏನೋ ಮನೆಯಲ್ಲಿ ಅಡಿಗೆ ಮಾಡುವಾಗ ಅಕ್ಕಿ ಕುಟ್ಟುವಾಗ ಶಬ್ದ ಬರ್ತದೆ. ಅದು ಅಕ್ಕಿ ಕುಟ್ಟುವಾಗ ಬಳೆ 4 ಇತ್ತಲ್ಲ, ಗಣಗಣ ಅಂತ ಶಬ್ದ ಬರ್ತದೆ. ಶಬ್ದ ಬಂದಾಗ ಹೊರಗಿದ್ದವರಿಗೆ ಗೊತ್ತಾಯಿತು, ಓ ಈ ಪಾಪ ಹುಡುಗಿ
ಈಗ ಅಕ್ಕಿ ಕುಟ್ಟಿ ಈಗ ಎಂಥದ್ದು ಈಗ ನಮಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ ಅಂತ 4 ಬಳೆ ಬೇಡ 2 ತೆಗೆದಿಟ್ಲಂತೆ, 2 ಹಾಕ್ಕೊಂಡ್ರೂ ಶಬ್ದ ಬಂತಂತೆ. 2 ಹಾಕ್ಕೊಂಡ್ರೂ ಶಬ್ದ ಬರ್ತದೆ, 2 ಬೇಡ ಅಂತ ಹೇಳಿ ಎರಡರಲ್ಲೂ ಕೂಡ ಒಂದೊಂದನ್ನು ತೆಗೆದುಕೊಂಡು ಒಂದೊಂದೇ ಬಳೆಯನ್ನು ಕೈಯಲ್ಲಿ ಹಾಕ್ಕೊಂಡ್ಲಂತೆ. ಅಕ್ಕಿ ಕೊಟ್ಟಿದ್ದಂತೆ, ಶಬ್ದ ಇಲ್ಲ. ಸರಿ, ಈಗ ಪಾಠ ಎಂಥದ್ದು? ಅವಧೂತನಿಗೆ ಬಂದ ಪಾಠ ಎಂಥದ್ದು? ಅವಾಗ ಹೇಳ್ತಾನೆ, ಒಬ್ಬನಿಗಿಂತ ಜಾಸ್ತಿ ಜನ ಆದರೆ ಬೇಡದಿದ್ದ ಮಾತು ಜಾಸ್ತಿ, ಆದ್ದರಿಂದ ಒಬ್ಬನೇ ಇರಬೇಕು ಅಂತ ನಾನು ತೀರ್ಮಾನಕ್ಕೆ ಬಂದೆ ಅಂತ ಹೇಳ್ತಾನೆ. ಸೂಚಕಶ್ಚ, ಸುಮ್ಮನೆ ಚಾಡಿ ಹೇಳೋದು. ಈ ಬೇಡದಿದ್ದನ್ನು ಸೀರಿಯಲ್ನ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಆಗ್ತದೆ ಇವತ್ತು. ಅದು ಒಂದು ದಿವಸ ನೋಡಲಿಲ್ಲ ಹೇಳಿದರೆ ಪ್ರಳಯದ ಒಂದು ರೀತಿಯ ಭಾವನೆಗಳಪ್ಪ, ತುಂಬ ಏನಾಯ್ತದು ಅಂತ. ಟಿ ವಿಯಲ್ಲಿ ನೋಡಲಿಕ್ಕಾಗಲಿಲ್ಲ ಹೇಳಿದರೆ ಮೊಬೈಲಲ್ಲಾದರೆ ಹಾಕ್ಕೊಡಿ ಅಂತ. 60-70 ವರ್ಷ ದಾಟಿದವರೆಲ್ಲ ಹೇಳ್ತಾರೆ, ಮೊಬೈಲ್ ಹಾಕ್ಕೊಡು, ನಿನ್ನೆ ಸೀರಿಯಲ್ ಎಂತಾಯ್ತು ನೋಡುವ. ಏನಿಲ್ಲ, ಮುಖ ತೋರಿಸೋದು ಬಿಟ್ಟು ಮತ್ತೆ ಏನೂ ಇಲ್ಲ ಸೀರಿಯಲಲ್ಲಿ. 1000 ಸರ್ತಿ ತೋರಿಸ್ತವೆ, ತೋರಿಸಿದ್ದೇ ಮುಖವನ್ನು. ಏನು ಆದ್ದರಿಂದ ಒಬ್ಬನೇ ಇರಬೇಕು, ಸಾಧನೆ ಮಾಡಬೇಕು, ಅಂತರಂಗ ಸಾಧನೆಯನ್ನು ಮಾಡಬೇಕು. ಅದರಿಂದ ಇವನು ಹೇಳ್ತಾನೆ ಸೂಚಕಷ್ಟ. ಈ ರೀತಿ ಚಾಡಿ ಹೇಳ್ಕೊಂಡು ಜೀವನ ಹಾಳು ಮಾಡತಕ್ಕಂಥವರು, ಕದರಿಯಷ್ಟ, ನೀಚತನದ ಪರಮಾವಧಿಗೆ ತೆರಳಿದಂತಹ ಮಂದಿಗಳು. ಮತ್ತು ಮಿತ್ರಜ್ಞ, ಇದು ಅವನಿಗೆ ತಾತ್ಪರ್ಯ. ಮಿತ್ರಜ್ಞ, ಮಿತ್ರನನ್ನು ಹಿಂದಿನಿಂದ ಎದುರಲ್ಲಿ ನೋಡುವಾಗ ಬಹಳ ಚಂದ, ನಿಜವಾಗಿ ಗೋಮುಖ ವ್ಯಾಘ್ರ, ಈ ರೀತಿಯಲ್ಲಿ ಇದ್ದುಕೊಂಡು ಮಿತ್ರನಿಗೆ ಬೆನ್ನಿನಿಂದ ಚೂರಿ ಹಾಕ್ತಕ್ಕಂತಹ ಮಂದಿಗಳು. ಈಗ ಹೀಗೆ ಆದದ್ದಲ್ಲ, ವಾಲಿಗೆ ಹೀಗೆ ಆದದ್ದು. ವಾಲಿಗೇನು ರಾಮ ಶತ್ರುವಲ್ಲ, ಶತ್ರುವಿಗೆ ವಾಲಿ ರಾಮ ಅಲ್ಲ, ಶತ್ರುವಿಗೆ ಶತ್ರುವಲ್ಲ ಅಂತಾದರೆ ಮತ್ತೇನು, ಮೈತ್ರಿ ಮಾತ್ರ. ಆದ್ದರಿಂದ ನೀನು ಮಿತ್ರಜ್ಞ ಅಲ್ವಾ? ನಾನು ನಿನ್ನನ್ನು ಮಿತ್ರ ಅಂತ ಭಾವಿಸ್ಕೊಂಡಿದ್ದೆ, ನೀನು ಮಿತ್ರಜ್ಞ, ನೀನು ನನ್ನನ್ನು ಕೊಂದವ, ಮಿತ್ರನನ್ನು ಸಂಹಾರ ಮಾಡಿದವ. ಗುರುತಲ್ಪಗಃ, ಗುರುತಲ್ಪಗಃ ಅಂತ ಹೇಳಿದರೆ ದೊಡ್ಡವರ ಮನೆಯವಳ ಮೇಲೆ ಕಣ್ಣು ಹಾಕ್ತಕ್ಕಂಥ ಮಂದಿಗಳು. ಇಂಥ ವ್ಯಕ್ತಿಗಳೆಲ್ಲ ಯಾರಿದ್ದಾರೆ ಇವರೆಲ್ಲ ಅತ್ಯಂತ ಪಾಪಲೋಕಕ್ಕೆ ಹೋಗ್ತಾರಪ್ಪ. ರಾಮಚಂದ್ರ, ನಿನಗಿದು ಗೊತ್ತಿಲ್ವಾ? ಗೊತ್ತಿದ್ದದ್ದು ಹೌದಾದರೆ ಯಾಕೆ ಹೀಗೆ ಮಾಡಿದಿ? ಆಕ್ಷೇಪ ನೋಡಿ, ಹೌದಲ್ಲ, ಸತ್ಯ ಕಾಣ್ತದೆ, ಇದೆಲ್ಲವನು ಮಾತು ಸತ್ಯ ಕಾಣ್ತದೆ. ಆದ್ದರಿಂದ ಇಷ್ಟು ಮೇಲಿಂದ ಮೇಲೆ ಅವನ ಆಕ್ಷೇಪಗಳು ಬಂದಾದ ಮೇಲೆ ಮತ್ತೆ ರಾಮಚಂದ್ರ ಹೇಳ್ತಾನೆ, ಸಿಟ್ಟು ಬಿಡಯ್ಯ, ತಾಪ ಬಿಡು, ಒಳಗಿರ್ತಕ್ಕಂತಹ ಬೇಗುದಿಯನ್ನು ಬಿಡು, ಥಂಡಾ ಮನಸ್ಸಿನಿಂದ ಯೋಚನೆ ಮಾಡು, ಕೂಲಾಗಿ ಯೋಚನೆ ಮಾಡು. ನಾನು ಹೇಳ್ತೇನೆ ನೋಡು, ಯೋಚನೆ ಮಾಡು ಅಂತ ಹೇಳಿ ರಾಮಚಂದ್ರ ವಾಲಿಯ ಸಂಹಾರಕ್ಕೆ ಯದ್ಯಪಿ ಏನು ಕಾರಣ ಅನ್ನುವಂಥದ್ದನ್ನು ಹೇಳುವಂಥದ್ದಾಗ್ತದೆ ವಾಲ್ಮೀಕಿಗಳ ಪ್ರಕಾರ. ರಾಮಚಂದ್ರ ಹೇಳ್ತಾನೆ, ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲವನ ಕಾನನ ಮೃಗ ಪಕ್ಷಿ ಮನುಷ್ಯಾಣಾಂ ವಿಗ್ರಹ ಪ್ರಗ್ರಹಾವಪಿ. ಮೊನ್ನೆಯಿಂದ ಹೇಳುತ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ, ಈ ಕಿಷ್ಕಿಂದೆ ಅಯೋಧ್ಯೆಯ ಒಂದು ತುಂಡು ರಾಜ್ಯ. ಅವನು ಹೇಳ್ತಾನೆ, ಈಗ ಯಾರು ಗೊತ್ತಾ ರಾಜ? ಈಗ ಭರತ ರಾಜ ಅಯೋಧ್ಯೆಗೆ ಇಂಥ ಅಧರ್ಮವನ್ನು ನೋಡಿಕೊಂಡು ಅವ ಬಿಟ್ಟಾನು. ಮತ್ತು ರಾಜನಾದವನಿಗೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಹಕಾರ ಕೊಡಲೇಬೇಕಲ್ಲ. ಅದರಲ್ಲೇನಾದರೂ ಹೊಸ ವಿಷಯ ಇದೆಯಾ? ನಾನು ರಾಮಚಂದ್ರ ರಾಜನೇ, ಒಂದು ದೃಷ್ಟಿಯಿಂದ ನನ್ನನ್ನು ರಾಜ ಅಲ್ಲ ಅಂತ ನೀನು ಭಾವಿಸಿದ್ರೂ ಕೂಡ ರಾಜನ ಕರ್ತವ್ಯಕ್ಕೆ ಸಹಾಯ ಮಾಡುವುದು ಕೂಡ ಅದು ಸಭ್ಯ ಜನರ ಸಂಸ್ಕಾರ. ಅದರಲ್ಲೇನಿದೆ ಹೊಸತು? ಅದರಿಂದ ಇಕ್ಷ್ವಾಕೂಣಾಂ ಇಯಂ ಭೂಮಿ, ಇದು ಇಕ್ಷ್ವಾಕುಗಳಿಗೆ ಸಂಬಂಧಪಟ್ಟ ಭೂಮಿ. ಎಂಥವರವರು? ಮಾಂಧಾತ, ಸಗರ, ಇಂಥ ಮಹಾರಾಜರೆಲ್ಲ ಈ ಭೂಮಿಗೆ ಯಾವತ್ತೂ ಕೂಡ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಆಳಿದಂತಹ ಮಹನೀಯರು. ಅಂಥವರು ಆಳಿದ ಅಂಥ ವಂಶದ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ನನ್ನ ತಮ್ಮ ಆಳ್ತಾ ಇರತಕ್ಕಂತಹ ಈ ಅಯೋಧ್ಯೆಯಲ್ಲಿ ಇಂಥದ್ದೊಂದು ರೀತಿಯ ಕೃತ್ಯ ನಡೀತಾ ಇದೆ ಅಂತ ಹೇಳಿದರೆ ಇದನ್ನು ಹೇಗೆ ನಾನು ಸಹಿಸಲಿ ಅಂತ ಹೇಳ್ತಾನೆ ರಾಮ. ಏನಾಯ್ತಂಥದ್ದು? ಮೃಗ ಪಕ್ಷಿ ಮನುಷ್ಯಾಣಾಂ ವಿಗ್ರಹ ಪ್ರಗ್ರಹಾವಪಿ. ನಿನ್ನನ್ನು ಮಾತ್ರ ಅಲ್ಲಯ್ಯ ವಾಲಿ, ಇಲ್ಲಿ ಎಷ್ಟು ಮಂದಿಗಳಿದ್ದಾರೆ ನೋಡು. ಹಾರಾಡ್ತಕ್ಕಂತಹ ಹಕ್ಕಿ, ನಲಿದಾಡ್ತಕ್ಕಂತಹ ಪ್ರಾಣಿ, ಮಾತನಾಡ್ತಕ್ಕಂತಹ ಮನುಷ್ಯ, ಇವರೆಲ್ಲರೂ ಕೂಡ ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿರತಕ್ಕಂತಹ ಮಂದಿಗಳು. ಧರ್ಮ ರೇಖೆಯನ್ನು ಕ್ರಾಸ್ ಮಾಡದೆ ನಡೀತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಸ್ವಾತಂತ್ರ್ಯ ಅಯೋಧ್ಯೆಯಿಂದ ಇದೆ.
ಧರ್ಮದ ಬೌಂಡ್ರಿಯನ್ನು ಕ್ರಾಸ್ ಮಾಡ್ತಕ್ಕಂತಹ ಮೃಗ ಪಕ್ಷಿಗಳಿಗೂ ಕೂಡ ಈ ಅಯೋಧ್ಯೆಯಲ್ಲೂ ವಾಸಿಸ್ಲಿಕ್ಕೆ ಅವಕಾಶ ಇಲ್ಲ. ಇದು ಧರ್ಮ ಸಂವಿಧಾನ. ಧರ್ಮವೇ ಸಂವಿಧಾನವಾಗಿ ಆಳ್ತಾ ಇರತಕ್ಕಂತಹ ನಮ್ಮ ರಾಜ್ಯ. ಸರಿ, ಅದು ಗೊತ್ತಾಯ್ತು. ಈಗ ನನ್ನನ್ನು ಕೊಂದದ್ದು ಯಾಕೆ ಹೇಳು ಅಂದರೆ ಫಸ್ಟ್ ಯಾಕೆ ಹೇಳಿದರೆ, ನನ್ನ ಧರ್ಮಕ್ಕೆ ಎಷ್ಟು ಮಹತ್ವ ಕೊಡ್ತೇನೆ ಅನ್ನುವಂಥದ್ದನ್ನು ಅವನಿಗೆ ಅರಿವು ಮಾಡಲಿಕ್ಕೋಸ್ಕರವಾಗಿ ರಾಮಚಂದ್ರ ಈ ಮಾತನ್ನು ಹೇಳ್ತಾ ಮುಂದಕ್ಕೆ ಹೇಳ್ತಾನೆ. ತದೇ ತತ್ಕಾರಣಂ ಪಶ್ಯ ಯದರ್ಥಂ ತ್ವಂ ಮಯಾ ಹತಃ ಭ್ರಾತುರ್ವರ್ತಸಿ ಭಾರ್ಯಾಯಾಂ ತ್ಯಕ್ತ್ವಾ ಧರ್ಮಂ ಸನಾತನಂ. ಇದು ನಿನ್ನ ಸಾವಿಗೆ ಕಾರಣ. ಕೇಳ್ತಾ ಇದ್ದೇನೆ, ಕೇಳು. ಕಾರಣಂ ಪಶ್ಯ, ನಿಜವಾಗಿ ನೀನು ಯಾಕೆ ಸತ್ತೆ, ನನ್ನ ಕೈಯಿಂದ ಯಾಕೆ ಸತ್ತೆ ಕೇಳು. ಏನು? ಭ್ರಾತುರು ವರ್ತಸಿ ಭಾರ್ಯಾಯಾಮ್, ತಮ್ಮ ಇರುವಾಗಲೇ ತಮ್ಮನ ಹೆಂಡತಿಯೊಡನೆ ಅತಿಕ್ರಮ ಮಾಡಿಬಿಟ್ಟಿ ನೀನು. ಇದು ಅಕ್ಷಮ್ಯ ಅಂತ ಹೇಳ್ತಾನೆ ರಾಮ. ಸತ್ಯ, ಇದು ಅಕ್ಷಮ್ಯ, ಹಿಂಗೆ ಮಾಡಲಿಕ್ಕೇ ಇಲ್ಲ. ಒಂದು. ಎರಡನೇದ್ದು, ತ್ಯಕ್ತ್ವಾ ಧರ್ಮಂ ಸನಾತನಂ, ನೀನು ಸನಾತನ ಧರ್ಮವನ್ನು ಈ ಕೃತ್ಯವನ್ನು ಮಾಡಿದ್ರಿಂದ ಸರ್ವನಾಶ ಮಾಡಿಬಿಟ್ಟಿ. ಮತ್ತು ಹೇಳ್ತಾ ಇದ್ದೀನಿ, ನಾನು ರಾಜ ಅಂತ ಹೇಳಿ ದೊಡ್ಡ ಧರ್ಮಶಾಸ್ತ್ರದ ಶ್ಲೋಕವನ್ನು ಕೋಟು ಮಾಡ್ತಾ ಇದ್ದೆ. ರಾಜ ಒಬ್ಬ ಮಾಡುವಂಥ ಕೆಲಸವೋ ಇದು? ಸಾಮಾನ್ಯ ಪ್ರಜೆ ಮಾಡಿದ್ರೂ ಕೂಡ ಕ್ಷಮೆಗೆ ಅರ್ಹ ಆಗಿರತಕ್ಕಂಥ ಕ್ರಿಯೆಯಲ್ಲ. ನೀನೊಬ್ಬ ರಾಜ ಹಿಂಗೆ ಮಾಡಿದ್ದಿ, ನಿನ್ನ ಪ್ರಜೆಗಳು ಮತ್ತಾರಾದರೂ ಇದೇ ರೀತಿ ಮಾಡಿದರೆ ನೀವು ಮಾಡ್ತಕ್ಕದ್ದಲ್ಲ ಅನ್ನುವಂತಹ ಮಾತು ಹೇಳುವ ಅಧಿಕಾರ ನಿನಗೆ ಹೇಗೆ ಬರ್ತದೆ ಅಲ್ವಾ? ಮನೆಯಲ್ಲಿ ಅಪ್ಪ ಸಿಗರೇಟ್ ಇಳಿತಾ ಮಗನಿಗೆ ಮುಟ್ಟಬೇಡ ಅಂತ ಹೇಳಿದರೆ ಆಗ್ತದಾ? ಮಗ ಹೇಳ್ತಾನೆ, ಅಪ್ಪ ನಿಮ್ಮ ಕೈಯಲ್ಲಿ ಎಂಥದ್ದು ಅಂತ. ಅಲ್ಲ, ಹಿಂಗೆ ಇರೋದು. ಆದ್ದರಿಂದ ಇದು ಸಂಗತಿ, ಅದು ಮಾಡಬಾರ್ದಿತ್ತು ನೀನು. ಅದು ನಿನ್ನ ಕೈಯಿಂದ ಆಯ್ತಲ್ಲ, ಅದಕ್ಕೆ ನಿನಗೆ ಈ ಶಿಕ್ಷೆ ಅಂತ ಹೇಳ್ತಾನೆ. ನಹಿಮೇ ಮರ್ಷಯೇ ಪಾಪಂ ಕ್ಷತ್ರಿಯೋಹಂ ಕುಲೋದ್ಭವ. ವಾಲಿ ಕೇಳೋ, ನಾನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವ, ಅದರಿಂದ ಇಂಥ ಪಾಪವನ್ನು ಸಹಿಸ್ಕೊಳ್ತಕ್ಕಂತಹ ವ್ಯಕ್ತಿತ್ವ ನಂದಲ್ಲ. ಈ ರೀತಿಯ ಪಾಪವನ್ನು ಮಾಡಿಯಾದ ಮೇಲೂ ಕೂಡ ಅವನನ್ನು ಬಿಡಬೇಕು ಅಂತ ಯಾರಾದರೂ ಹೇಳಿದರೆ ಅಂಥವರ ಮಾತನ್ನು ನಾನು ಬಿಟ್ಟೇನೆ ಹೊರತು ಪಾಪ ಮಾಡಿದ ವ್ಯಕ್ತಿಯನ್ನಂತೂ ಖಂಡಿತ ಬಿಡೋದಿಲ್ಲಪ್ಪ, ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಕ್ಷತ್ರಿಯ ಅಂತ ಹೇಳಿದರೆ ಏನ್ರಿ? ಸುಮ್ಮನೆ ಅದು ಕಾಸ್ಟ್ ಸಿಸ್ಟಮ್ಮ? ಕ್ಷತ್ರಿಯ ಶಬ್ದದ ಅರ್ಥ ಏನು? ಕ್ಷತಾತ್ ರಕ್ಷತೀತಿ ಕ್ಷತ್ರಿಯ. ಸಮಾಜಕ್ಕಾಗತಕ್ಕಂತಹ ಗಾಯದಿಂದ ಯಾರು ಪಾರು ಮಾಡ್ತಾನೆ, ರಕ್ಷಿಸ್ತಾನೆ, ಅವ ಕ್ಷತ್ರಿಯ. ಇದು ಸಮಾಜಕ್ಕೆ ಗಾಯ ಅಲ್ವಾ? ನಾಳೆ ಎಲ್ಲರೂ ಹೀಗೆ ಮಾಡಿದರೆ ಕೂಡು ಕುಟುಂಬದಲ್ಲಿ ಬದುಕುವ ಬಗೆ ಹೇಗೆ ಬದುಕಬೇಕು? ಸರಿಯಪ್ಪ, ಇದಕ್ಕೂ ಒಪ್ಪಿಗೆ ಕೊಟ್ಟರೆ ಯಾರ ಸಂತಾನ ಯಾರದ್ದು? ಏನು ಕತೆ? ಎಲ್ಲಿವರೆಗೂ ಹೋಗ್ತದೆ ಇದು? ಯಾವ ಮಟ್ಟಕ್ಕೆ ಮುಟ್ತದೆ? ಅದರಿಂದ ಇಂಥದ್ದಾಗಬಾರ್ದು. ನನಗೆ ಇದನ್ನು ಸಹಿಸಲಿಕ್ಕಾಗಲಿಲ್ಲ. ಯಾಕೆ ಹೇಳಿದರೆ, ನಾನು ಈ ಲೋಕವನ್ನು ಪಾಲನೆ ಮಾಡುವುದರಲ್ಲಿ ರತನಾದವ, ಅದು ಆ ಜವಾಬ್ದಾರಿಯನ್ನು ಹೃತ್ಪೂರ್ವಕವಾಗಿ ಹೊತ್ಕೊಂಡವ, ಅದನ್ನು ಬಿಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಇನ್ನೂ ಸ್ಪಷ್ಟ ಆಗಲಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿಬಿಟ್ಟ. ಔರಸೀಂ ಭಗಿನೀಂ ವಾಪಿ ಭಾರ್ಯಾಂ ವಾಪ್ಯನುಜಸ್ಯ ಯಃ ಪ್ರಚರೇತದರಃ ಕಾಮಾತ್ ತಸ್ಯ ದಂಡೋ ವಧ ಸ್ಮೃತಃ. ಇದಕ್ಕೆ ಮತ್ತೆ ಪೂರ್ವಸೂರಿಗಳ ಅಭಿಪ್ರಾಯವನ್ನು ಬೇಕಿದ್ದರೂ ಸೇರಿಸ್ಕೊಳ್ಬೋದು. ಮನುವಾಗಿರ್ಬೋದು, ಅಂಗೀರಸರಾಗಿರ್ಬೋದು, ಅವರ ಸ್ಮೃತಿ ಗ್ರಂಥಗಳಾಗಿರ್ಬೋದು, ಇದನ್ನು ಬೇಕಿದ್ರೆ ಸೇರಿಸ್ಬೋದು. ಅವಾಗ ಹೇಳ್ತಾನೆ, ರಾಮಚಂದ್ರ ಹೇಳ್ತಾನೆ, ಔರಸೀಂ ಭಗಿನೀಂ ವಾಪಿ. ಔರಸಿ ಹೇಳಿದರೆ ಸಾಕ್ಷಾತ್ ಮಗಳು, ಭಗಿನೀಂ ತಂಗಿ, ಭಾರ್ಯಾಂ ವಾಪ್ಯನುಜಸ್ಯವ ತಮ್ಮನ ಹೆಂಡತಿ. ಒಂದೇ ಹೇಳಿದರೆ ಕಕ್ಷೆ ಪ್ರಕಾರದಲ್ಲಿ ಅಲ್ಲ, ಒಂದೇ ದೃಷ್ಟಿಯಲ್ಲಿ ನೋಡಬೇಕಾದವರು ಅಂತ ಅರ್ಥ. ಒಂದೇ ದೃಷ್ಟಿಯಲ್ಲಿ ನೋಡಬೇಕಾದಂತಹ ಮಂದಿಗಳು ಮಗಳು ತಂಗಿ ಮತ್ತು ತಮ್ಮನ ಹೆಂಡತಿಯು ಕೂಡ ತಂಗಿ ಪಟ್ಟಿಯಲ್ಲೇ, ತಂಗಿ ಸ್ಥಾನದಲ್ಲೇ ಬರ್ತಕ್ಕಂಥವಳು. ಅದರಿಂದ ಪ್ರಚರೇತದರ ಕಾಮಾತ್, ಒಂದು ಪಕ್ಷ ಕಾಮಮೋಹಿತನಾಗಿ
ವಿಪರೀತವಾಗಿ ನಡ್ಕೊಂಡದ್ದು ಹೌದಾದರೆ ತಸ್ಯ ದಂಡೋ ವದ ಸ್ಮೃತಃ, ಅವನಿಗೇನು ದಂಡನೆ? ಏನು ದಂಡನೆ ಹೇಳಿದರೆ ಮರಣದಂಡನೆ, ಮತ್ತು ಬೇರೆ ಇಲ್ಲ. ಒಂದು ಸರ್ತಿ ಮಿಸ್ಟಿಕ್ ಆಯ್ತು ರೀ, ಒಂದು ಸರ್ತಿ ಬದುಕಲಿಕ್ಕೆ ಬಿಡಿ ಹೇಳಿದರೆ ಮಾಡಿದ್ದು ಮಿಸ್ಟಿಕ್ ಉಂಟಲ್ಲ ಅದು ಇನ್ನೂ ನೋಡಿ. ಯಾವಾಗ ವಾಲಿ ಮಾಡಿದ್ದಿದ್ದನ್ನು? ರಾಮಾಯಣ ಕಾಲದಲ್ಲಿ. ಇವತ್ತಿಗೂ ಕೂಡ ಅದರ ಪುಣ್ಯ ಪಾಪದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಪಕ್ಷ ಇದು ಮಾಡಲೇ ಇಲ್ಲ ಅಂತ ಹೇಳಿದರೆ ಒಂದಾದರೂ ದೃಷ್ಟಾಂತ ಹಿಂಗಿದ್ದು ಬರ್ತಾ ಇತ್ತ? ಅಥವಾ ವಾಲಿಗೊಂದು ಕಳಂಕ ಅಂಟ್ಕೊಳ್ತಾ ಇತ್ತ? ಅದರಿಂದ ಇಂಥದ್ದು ಒಬ್ಬ ಮಾಡಿದ್ದು, ತಪ್ಪಿ ಮಾಡಿದ್ದು, ಮಿಸ್ಟೇಕ್ ಆದದ್ದು, ಅಚಾನಕ್ ಆದದ್ದು, ಎಕ್ಸ್ಕ್ಯೂಸ್ ಇಲ್ಲ ಇದಕ್ಕೆ. ಯಾರು ಮಾಡಿ ಸಿಕ್ಕ ಪ್ರಜೆ ಮಾಡಿದ್ರೂ ಕೂಡ ಅವನಿಗೂ ಕೂಡ ಶಿಕ್ಷೆ ಕೊಡುವಂಥದ್ದೇ ಸರಿ. ನೀನಂತೂ ರಾಜ, ಶಾಸನವನ್ನು ಕೈಗೆತ್ಕೊಂಡವ, ನಿನ್ನನ್ನು ನಿಯಂತ್ರಣ ಮಾಡ್ತಕ್ಕಂತಹ ಕೆಲಸ, ನಿನಗೂ ಶಾಸನ ಮಾಡ್ತಕ್ಕಂತಹ ನನ್ನ ಅತಿ ಕರ್ತವ್ಯಗಳಲ್ಲೂ ಒಂದಾದದ್ದರಿಂದ ನಿನ್ನ ನಿಯಂತ್ರಣವನ್ನು ಅನಿವಾರ್ಯವಾಗಿ ಮಾಡಬೇಕಾಯಿತು. ಮತ್ತೆ ನಿನ್ನ ನಿಯಂತ್ರಣ ಅನ್ನುವಂಥದ್ದು ನಿನ್ನ ಮೃತ್ಯುವೇ ಸರಿ ಅಂತ ಹೇಳಿ ಒಂದು ಒಟ್ಟಂದದಲ್ಲಿ ಅವನ ಸಾವಿಗೆ ಬೇಕಾದಂತಹ ಕಾರಣವನ್ನು ರಾಮಚಂದ್ರ ಹೇಳುತ್ತಾನೆ. ಸರ್ವತಾ ಧರ್ಮಗಿತ್ಯೇವ ದೃಷ್ಟವ್ಯಸ್ತವ ನಿಗ್ರಹ. ಕೊನೆಗೆ ಹೇಳ್ತಾನೆ, ಸಾಯ್ತಾ ಇದ್ದೀಯಲ್ಲ ವಾಲಿ, ನಾನು ಮಾಡಿದ್ದೆಲ್ಲ ಧರ್ಮ ಕೆಲಸ ಅಂತ ಎಣಿಸ್ಕೊಂಡಾದರೂ ಸಾಯೋ ಅಂತ. ನಾನು ಏನು ಮಾಡಿದ್ದೇನೆ ಅದನ್ನು ಧರ್ಮದ ಕೆಲಸ ಅಂತ ಎಣಿಸ್ಕೊಂಡು ಸಾಯಿ ಅಂತ. ಏನು ಸ್ವಾರಸ್ಯ ಗೊತ್ತಾ? ರಾಮಚಂದ್ರನ ಕೈಯಲ್ಲಿರ್ತಕ್ಕಂತಹ ಬಾಣ ಅಂತ ಹೇಳಿದರೆ ಅದು ಮುಖ್ಯ ಪ್ರಾಣ ಅಂತ. ರಾಮಚಂದ್ರನ ಕೈಯಲ್ಲಿರ್ತಕ್ಕಂತಹ ಬಾಣ ಅದು ಮುಖ್ಯ ಪ್ರಾಣ. ಯಾವ ರೀತಿ ಕೃಷ್ಣ ಅರ್ಜುನನಿಗೆ ಹೇಳಿದ, ಅರ್ಜುನ ನಿನ್ನ ಕೈಯಲ್ಲಿ ಬಾಣ ಹೆಂಗಿದೆ ಹಾಗೆ ನೀನು ನನ್ನ ಕೈಯಲ್ಲಿದ್ದಿ ಅಂತ. ನಿನ್ನ ಕೈಯಲ್ಲಿ ಬಾಣ ಒಂದು ನಿನಗೆ ಯಾವ ರೀತಿಯ ಸಾಧನ, ಇನ್ಸ್ಟ್ರೂಮೆಂಟು, ಅದೇ ರೀತಿ ನೀನು ನನಗೆ ಇನ್ಸ್ಟ್ರೂಮೆಂಟು ಅಂತ. ಹಾಗಿದ್ದರೆ ರಾಮಚಂದ್ರನ ಕೈಯಲ್ಲಿ ಇರತಕ್ಕಂತಹ ದೊಡ್ಡ ಇನ್ಸ್ಟ್ರೂಮೆಂಟ್ ಯಾವುದು, ದೊಡ್ಡ ಬಾಣ ಯಾವುದು? ಅದು ಮುಖ್ಯ ಪ್ರಾಣ. ನೋಡಿ, ಮುಖ್ಯ ಪ್ರಾಣ ಅನ್ನತಕ್ಕಂತಹ ಮಹಾ ತಾಕತ್ತಿನ ಆ ಬಾಣವನ್ನು ಪ್ರಭು ರಾಮಚಂದ್ರ ವಾಲಿಯ ಹೃದಯಕ್ಕೆ ಬಿಟ್ಟ. ವಾಲಿಯ ಹೃದಯಕ್ಕೆ ಬಿಟ್ಟು ವಾಲಿಯ ಒಳಗಿದ್ದಂತಹ ಸರ್ವ ಅಜ್ಞಾನಗಳು, ಸರ್ವ ಪಾಪಗಳು ಮುಖ್ಯ ಪ್ರಾಣ ರೂಪದ ಆ ಬಾಣದ ತಾಗುವಿಕೆಯಿಂದ ಸರ್ವವೂ ನಾಶ ಆಯಿತು. ಶುದ್ಧಾತ್ಮನಾಗಿ ಸತ್ತ. ನಾವು ಮೊನ್ನೆ ಶುದ್ಧಾತ್ಮನಾಗಿ ಸತ್ತ, ಆ್ಯಸ್ ಎ ಪ್ಯೂರ್ ಹಾರ್ಟ್ ಸತ್ತ. ಸತ್ತವ ಭಗವಂತನ ಅತಿ ಸಾಮೀಪ್ಯವನ್ನು ಪಡ್ಕೊಂಡ ಅರ್ಜುನನಾಗಿ. ಇದಲ್ವ ಕತೆ, ಇದಲ್ವ ಸ್ವಾರಸ್ಯ? ಅದರಿಂದ ಅವನು ಹೇಳ್ತಾನೆ, ಸಾಯ್ತಾಗಿದ್ದಿ ಧರ್ಮ ಅಂತ ಭಾವಿಸ್ಕೋ, ಅಧರ್ಮದಿಂದ ಸತ್ತೆ ಅನ್ನತಕ್ಕಂತಹ ಭಾವ ಬೇಡ, ಇದು ಬಿಟ್ಟು ಬಿಡು ಅಂತ ಹೇಳ್ತಾನೆ. ಒಂದು ಸಂಗತಿ ಹೇಳ್ತಾನೆ, ಇಷ್ಟಕ್ಕೂ ನಾನು ಇದನ್ನು ನೋಡಲೇ ಇಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಬದುಕಿದ್ರೆ, ಅಥವಾ ಆಚೆ ಕಡೆ ಎಲ್ಲಾದರೂ ಇರ್ತಿದ್ರೆ, ಅಥವಾ ಈ ಸಂಗತಿಯೇ ನಿಮ್ಮಿಬ್ಬರದ್ದು ಬೇಡ, ನಿಮ್ಮಿಬ್ಬರದ್ದು ಒಂದು ವ್ಯವಸ್ಥೆ ಆಗಲಿ, ಆ ನಂತರ ನಾನು ಬರ್ತೇನೆ ಅಂತ ಒಂದು ಪಕ್ಷ ಹೇಳುವುದು ಕೂಡ ಧರ್ಮ ಅನ್ನುವಂಥದ್ದು ನಿನ್ನ ಅಭಿಪ್ರಾಯ ಅಂತಾದರೆ ಸ್ವಲ್ಪ ಯೋಚನೆ ಮಾಡಬೇಕಪ್ಪ ವಾಲಿ. ನೀನು ಸ್ವಲ್ಪ ಯೋಚನೆ ಮಾಡಬೇಕು. ಏನು ಗೊತ್ತಾ, ಒಂದು ಅದ್ಭುತ ಆಗಿರತಕ್ಕಂತಹ ಶುದ್ಧ ರಾಜ್ಯದ ನಡೆಗೆ ಮತ್ತು ನಡತೆಗೆ ಬೇಕಾಗಿರತಕ್ಕಂತಹ ಕಾರಣಗಳು ಮತ್ತು ರಾಜಶಾಸನ, ರಾಜ ವಿಧಿಸ್ತಕ್ಕಂತಹ ಶಿಕ್ಷೆಯ ಯದ್ಯಪಿ ಧರ್ಮದ ಹಿನ್ನೆಲೆ, ಇದೆಲ್ಲವನ್ನು ಸಾಯ್ತಕ್ಕಂತಹ ವಾಲಿಯ ಮುಂದೆ ರಾಮಚಂದ್ರ ಬಿಡಿಸಿ ಹೇಳ್ತಾ ಇದ್ದಾನೆ. ಅರ್ಥ ಆಗಲಿ ನಿನಗೆ, ಸುಮ್ಮನೆ ಕೊಂದದ್ದಲ್ಲ ಅಂತ. ಅವ ಏನು ಹೇಳ್ತಾನೆ ಗೊತ್ತಾ, ರಾಜಬಿರ್ಧೃತ ದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಃ ನಿರ್ಮಲಾಃ ಸ್ವರ್ಗಮಾಯಾಂತಿ ಸಂತಃ ಸುಕೃತಿನೋ ಯಥಾ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ, ಪಾಪ ಮಾಡಿದ್ದಕ್ಕೆ ಆ ದೇಶದ ರಾಜ ಅವನಿಗೆ ದಂಡವನ್ನು ವಿಧಿಸಿದ. ದಂಡವನ್ನು ವಿಧಿಸಿದ್ದರಿಂದ ಏನಾಯಿತು, ಗ್ರಿಜ್ಜು ಬರ್ಬೋದು, ಅವನ ಮೇಲೆ ಅಸೂಯೆ, ಅಸಹಕಾರ ಇತ್ಯಾದಿಗಳೆಲ್ಲ ಹುಟ್ಟಬೋದು, ಬೇರೆ ಸಂಗತಿ. ಆದರೆ ಅವ ಸಮಾಜದ ಮಧ್ಯದಲ್ಲಿದ್ದುಕೊಂಡು ಸಮಾಜಕ್ಕೆ ಅಹಿತಕರ ಆಗಿರತಕ್ಕಂಥ ಯಾವುದೋ ಒಂದು ಕೆಲಸವನ್ನು ಮಾಡಿದ್ರಿಂದ ರಾಜ ಅವನಿಗೆ ದಂಡ ವಿಧಿಸಿದ. ವಿಧಿಸಿದ್ರಿಂದ ಏನಾಯಿತು ಹೇಳಿ, ದಂಡ ಯಾರಿಗೆ ವಿಧಿಸಿದ್ನೋ ಆ ದಂಡಿ ಅಂದರೆ ಅಪರಾಧಿ ಇದ್ದಾನಲ್ಲ, ಅವ ಅಪರಾಧದಿಂದ ಮುಕ್ತನಾದ ಅಂತ ಹೇಳ್ತಾನೆ ರಾಮ. ಅವನ ಅಪರಾಧದಿಂದ ಮುಕ್ತನಾದ. ಲೈಟ್ ಬಿಲ್ ಕಟ್ಟಲಿಲ್ಲ, ಏನು ಮಾಡ್ತಾರೆ, ಫ್ಯೂಸ್ ತಗೊಂಡು ಹೋಗ್ತಾರೆ. ಫ್ಯೂಸ್ ತಗೊಂಡು ಹೋದಾಗ ಏನು ಮಾಡಬೇಕು, ಪೆನಾಲ್ಟಿ ಕಟ್ಟಬೇಕು.
ಎಷ್ಟೋ ತಿಂಗಳಿನ ಲೈಟ್ ಬಿಲ್ ಸೇರಿಸ್ಕೊಂಡು ಕಟ್ಟಬೇಕು. ಅಷ್ಟು ಕಟ್ಟಿದರೆ ಏನಾಯಿತು, ನಾವು ಮಾಡಿದ ಅಪರಾಧದಿಂದ ಮುಕ್ತತೆ ಅನ್ನುವಂಥದ್ದು ಸಿಕ್ಕಿತ್ತು ನಮಗೆ. ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಇದನ್ನು ರಾಮಚಂದ್ರ ಅವನಿಗೆ ಹೇಳ್ತಾನೆ. ಅದರಿಂದ ರಾಜಬರ್ಧೃತ ದಂಡಾಸ್ತು ಕೃತ್ವಾ ಪಾಪಾನಿ ಮಾನವ. ರಾಜ ದಂಡದ ಅಧಿಕಾರವನ್ನು ಎತ್ತಿ ಹಿಡ್ಕೊಂಡವ. ಪಾಪವನ್ನು ಒಂದು ಪಕ್ಷ ಮಾನವ ಮಾಡಿದ್ದ ಹೌದಾದರೆ ಅಂಥ ಮಾನವನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಶಿಕ್ಷೆಯನ್ನು ಕೊಟ್ಟದ್ರಿಂದ ಏನಾಯಿತು, ನಿರ್ಮಲಾಹ, ಮಲರಹಿತನಾದ, ಪಾಪದಿಂದ ಮುಕ್ತನಾದ. ಆಯಿತಾ. ಸ್ವರ್ಗಮಾಯಾಂತಿ ಸಂತಃ ಸುಕೃತಿನೋ ಯಥಾ. ಸ್ವರ್ಗಕ್ಕೆ ಹೋಗ್ತಾನಪ್ಪ. ನಿಜವಾಗಿ ಅವನನ್ನು ಹಾಗೇ ಬಿಟ್ಟಿದ್ರೆ, ಹಾಗೇ ಬಿಟ್ಟದ್ದು ಹೌದಾದರೆ ನರಕಕ್ಕೆ ಹೋಗ್ತಾ ಇದ್ದ. ಪಾಪ ಮಾಡಿದ ಆ ಪಾಪದ ಲೇಪ ಅವನ ಆತ್ಮಕ್ಕೆ ಅಂಟುಕೊಂಡಿದ್ದದ್ದು ಹೌದಾದರೆ ನರಕಕ್ಕೆ ಹೋಗ್ತಾ ಇದ್ದ. ರಾಜ ವಿಧಿಸಿದ ದಂಡದಿಂದ ಅವನಿದ್ಯಪಿ ನರಕಕ್ಕೆ ಹೋಗುವವ ಸ್ವರ್ಗಕ್ಕೆ ಹೋಗಬೇಕಾದಂತಹ ಹೋಗ್ತಕ್ಕಂತಹ ಭಾಗ್ಯ ಪ್ರಾಪ್ತ ಆಗ್ತದೆ. ಹಾಗಿದ್ರೆ ಏನಾಯಿತು, ಅರ್ಥ ಏನಾಯಿತು, ರಾಜ ಇಲ್ಲಿಗೆ ಈ ಕಣ್ಣಿಗೆ ನೋಡುವಾಗ ಶಿಕ್ಷೆ ವಿಧಿಸಿದ್ದು, ಆದರೆ ಒಳಗಣ್ಣಿನಿಂದ ನೋಡಿದಾಗ ಶಿಕ್ಷೆ ಎಲ್ಲಪ್ಪ, ಅದು ಶಿಕ್ಷಣ. ನರಕಕ್ಕೆ ಕಳಿಸಿದ್ದಲ್ಲಪ್ಪ, ಅದು ಸ್ವರ್ಗಕ್ಕೆ ಕಳಿಸಿದ್ದು. ಇದರ ಇನ್ನೊಂದು ಮುಖ ಹೇಳ್ತಾನೆ ರಾಮ ವಾಲಿಗೆ. ಒಂದು ಪಕ್ಷ ತಪ್ಪು ಮಾಡಿದ್ದು ಗೊತ್ತಾದ ಮೇಲೂ ಕೂಡ ರಾಜ ತಪ್ಪಿತಸ್ಥನಿಗೆ ಶಿಕ್ಷೆಯನ್ನು ಕೊಡಲಿಲ್ಲ. ಆಗೇನಾಗ್ತದೆ, ರಾಮ ಹೇಳ್ತಾನೆ, ಶಾಸನಾದ್ವಾ ವಿಮೋಕ್ಷಾದ್ವಾ ಸ್ಥೇನ ಸ್ಥೇಯಾದ ವಿಮುಚ್ಯತೆ. ಅವನನ್ನು ನಿಗ್ರಹಿಸುವುದರಿಂದ ಅಥವಾ ಅವನ ತಪ್ಪು ಅವನಿಗೆ ಅರಿವಾದ ಮೇಲೆ ಆ ತಪ್ಪಿನಿಂದಾಗಿ ಅವ ಅನುಭವಿಸಿದ ಶಿಕ್ಷೆಯಿಂದ ಅವನನ್ನು ಬಿಟ್ಟು ಬಿಡೋದರಿಂದ, ಶಾಸನಾದ್ವಾ ವಿಮೋಚ ಸ್ಥೇನ ಸ್ಥೇಯಾತ್ ವಿಮುಚ್ಯತೆ. ಒಬ್ಬ ಕಳ್ಳತನದ ಅಪರಾಧದಿಂದ ಮುಗ್ಧನಾದ ವಾಲಿ. ಇನ್ನೊಂದು ಸಂಗತಿ ಏನು ಗೊತ್ತಾ, ರಾಜಾತು ಅಶಾಸನ್ ಪಾಪಸ್ಯ ತದವಾಪ್ನೋತಿ ಕಿಲ್ಬಿಷಂ ಅಂತ ಹೇಳ್ತಾರೆ. ಒಂದು ಪಕ್ಷ ತಪ್ಪು ಮಾಡಿದ್ದ ಸಂಗತಿ ತಿಳಿದಾದ ಮೇಲೂ, ತಪ್ಪಿತಸ್ಥ ವ್ಯಕ್ತಿಯನ್ನು ಎದುರು ನೋಡಿಯಾದ ಮೇಲೂ ರಾಜ ತನ್ನ ಬಂಧು ಅನ್ನತಕ್ಕಂಥ ಕಾಳಜಿಯಿಂದ, ತನ್ನ ಆಪ್ತ ಅನ್ನತಕ್ಕಂಥ ಕಾಳಜಿಯಿಂದ, ಅಥವಾ ಭಾರೀ ದುಡ್ಡಿದ್ದವ ಅನ್ನತಕ್ಕಂತಹ ಕಾಳಜಿಯಿಂದ ಅವನನ್ನು ಬಿಟ್ಟದ್ದು ಹೌದಾದರೆ, ಶಿಕ್ಷಿಸದೆ ಬಿಟ್ಟದ್ದು ಹೌದಾದರೆ, ಅವ ಮಾಡಿದ ಪಾಪದ ಭಾಗಿ ರಾಜನಾಗ್ತಾನೆ. ಏನಾಯ್ತು ಹೇಳಿ, ನೀನು ಮಾಡಿದ್ದು ಹೀಗೆ ಸುಮ್ಮನೆ ಬಿಟ್ಟದ್ದು ಹೌದಾದರೆ, ನಾನೇ ನನ್ನ ಹೆಂಡತಿಯನ್ನು ಅಪಹಾರ ಮಾಡಿದ ಪಾಪಕ್ಕೆ ನಾನು ಭಾಗಿಯಾಗ್ತೇನೋ, ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ. ಇದನ್ನು ನೋಡಿ ನಾನು ಸುಮ್ಮನೆ ಬಿಡಬೇಕಾ? ಆದ್ದರಿಂದ ನಿಗ್ರಹ, ಸಾವು ಇದ್ಯಾವುದು ಶಿಕ್ಷೆಯಲ್ಲ, ಇದು ನಿನ್ನ ರಕ್ಷೆ. ಇದು ನಿನಗೆ ನಾನು ಕೊಟ್ಟ ರಾಮರಕ್ಷೆ ಅಂತ, ರಾಮರಕ್ಷಾ ಸ್ತೋತ್ರ ಅಂತ ಹೇಳ್ತೇವಲ್ಲ, ಇದು ರಾಮ ನಿನಗೆ ಕೊಟ್ಟ ರಕ್ಷಾ. ನಿನಗೆ ಇದು ಅರ್ಥ ಆಗಲಿ ಅಂತ ಹೇಳ್ತೇನೆ ಅಂತ ಹೇಳಿ ಆದಮೇಲೆ ಇಂಥ ಮಾತುಗಳು ಬಹಳ ಅದ್ಭುತ ಆಗಿರ್ತಕ್ಕಂತಹ ಸಂವಾದ. ಅದೆಲ್ಲ ಆದಮೇಲೆ ತಪ್ಪು ಗೊತ್ತಾಯಿತು ವಾಲಿಗೆ ತಪ್ಪು ಗೊತ್ತಾಗ್ತದೆ. ಹೌದಪ್ಪ, ಯಾವತ್ತೂ ಕಪ್ಪು ಬಿಂದುವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲದಂತಹ ಸೂರ್ಯನಲ್ಲಿ ಆ ಕಪ್ಪುತನವನ್ನು ಎಣಿಸೋದೇ ಒಂದು ತಪ್ಪಾಗ್ತದೆ ಅಂತ ಅಲ್ವಾ? ತಪ್ಪೇ ಮಾಡದ ಪ್ರಭುವಿನ ಹಿನ್ನೆಲೆಯಲ್ಲಿ ನಾನು ತಪ್ಪುಗಿಷ್ಟು ಹೊತ್ತು ಎಣಿಸಿದ್ದೇ ತಪ್ಪು, ಕ್ಷಮಿಸು ನನ್ನನ್ನು ಅಂತ ಹೇಳ್ತಾನೆ. ಇದು ನಾವು ನೋಡಬೇಕಾದಂಥ ಸಂಗತಿ. ವಾಲಿಯೇ ಸಾಯುವುದಕ್ಕಿಂತ ಮುಂಚೆ ನನ್ನನ್ನು ಕ್ಷಮಿಸು ಅಂತ ಕೇಳ್ತಾನೆ. ಇಲ್ಲಿ ನಮ್ಮಲ್ಲಿರತಕ್ಕಂಥ ಮಂದಿಗಳಿಗೆ ಅದು ಗೊತ್ತಿಲ್ಲ. ನಾನು ಮಾಡಿದ ತಪ್ಪಾಯಿತು ಅಂತ ರಾಮ ಯಾವಾಗ ಉತ್ತರ ಕೊಟ್ಟ, ಅವನಿಗದು ಸಂತೃಪ್ತಿ ಕೊಟ್ಟಿತು, ಅರ್ಥ ಆಯ್ತು ಅವನಿಗೆ. ಅದರಿಂದ ಅವನು ಹೇಳ್ತಾನೆ, ರಾಮ, ಅದೇ ಮೊನ್ನೆ ನಾನು ಹೇಳಿದ್ದು, ನಾವು ನೋಡಿತ್ತದನ್ನು, ಈ ಸಾಯುವಂಥ ಸಂದರ್ಭದಲ್ಲೂ ಕೂಡ ನಿನಗೆ ಬದುಕಲಿಕ್ಕೆ ಇನ್ನೊಂದು ಅವಕಾಶ ಕೊಡ್ತೇನೆ ಅಂತ ಪ್ರಭು ರಾಮಚಂದ್ರ ಹೇಳಿದರೂ ಕೂಡ ಅವನು ಒಪ್ಪೋದಿಲ್ಲ. ಮತ್ತೆ ಯಾಕೆ ಹೇಳಿದ್ರು ಗೊತ್ತಾಯಿತು, ಅಂದರೆ ಅವನ ಅಂತರಾತ್ಮವೇ ಹೇಳಿತು, ನೀನು ಬದುಕಲಿಕ್ಕೆ ಇನ್ನೂ ಅರ್ಹನಲ್ಲ ನೀನು, ಅಂಥದ್ದು ಮಾಡಿದ್ದಿ ಇಷ್ಟು. ಇದು ರಾಮಚಂದ್ರನಿಗೆ ಗೊತ್ತಿತ್ತಲ್ಲ, ಅವನ ಮನದ ಇಂಗಿತ, ಮನದ ಧ್ವನಿ ಏನಿದೆ ಅದು ಅವನಿಗೆ ಗೊತ್ತಿತ್ತಲ್ಲ. ಅದರಿಂದಲೇ ಕೇಳಿದ ರಾಮ, ಬದುಕಬೇಕಿದ್ರೆ ಹೇಳು ಅಂತ. ಅವನು ಹೇಳಿದ, ಇಲ್ಲ ನಾನು ಬದುಕೋದಿಲ್ಲ ಅಂತ. ಆದರೆ ಇಲ್ಲಿ ರಾಮಾಯಣದಲ್ಲಿ ಅವ ಹೇಳ್ತಾನೆ, ಕೊನೆಗೆ ತುಂಬ ತಪ್ಪುಗಳನ್ನು ಹೇಳ್ತಾನೆ. ನಾನು ಸತ್ತ ಮೇಲೆ ಇನ್ನು ಏನು ಗತಿ, ಇನ್ನು ಸುಗ್ರೀವ ರಾಜ ಆಗಬೇಕು, ಅಂಗದ ಯುವರಾಜ ಆಗಬೇಕು. ಅದು ಬಹಳ ಮಾರ್ಮಿಕ, ಹೃದಯಕ್ಕೆ ತಡ್ತಕ್ಕಂಥ ಮಾತನ್ನು ಹೇಳ್ತಾನೆ.
ಯಾತೇ ನರಪತೆ ವೃತ್ತಿರ್ಭರತೆ ಲಕ್ಷ್ಮಣೇ ಚಯ ಸುಗ್ರೀವೇ ಚಾಂಗತೆ ರಾಜಂ ತಾಂ ತ್ವಮಾ ಧಾತುಮರ್ಹಸಿ. ರಾಮ, ಆಯ್ತು, ನಂದು ಕಾಲ ಮುಗೀತು, ಹೊರಡ್ತಾ ಇದ್ದೇನೆ, ಬರಬಾರದ ಲೋಕಕ್ಕೆ ಹೋಗ್ತಾ ಇದ್ದೇನೆ. ಈ ರಾಜ್ಯ, ಈ ಜನ, ನನ್ನ ಹೆಂಡತಿ, ನನ್ನ ಮಗ ಸುಗ್ರೀವ ಎಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ನಂದೊಂದು ಕೋರಿಕೆ ಸ್ವಾಮಿ. ಏನು ಕೋರಿಕೆ? ನಾನು ಹೋದ ಮೇಲೆ ನೀನು ಲಕ್ಷ್ಮಣನನ್ನು ಹೇಗೆ ಪ್ರೀತಿಯಿಂದ ಕಾಣ್ತಾ ಇದ್ದೀಯೋ ಅದೇ ಪ್ರೀತಿಯಿಂದ ನನ್ನ ಮಗನನ್ನು ಕೂಡ ಕಾಣ್ತೀಯ. ಲಕ್ಷ್ಮಣನ ಮೇಲೆ ಎಂಥ ಭಾವ ನಿನಗಿದೆ, ಅಂಥ ಭಾವದಿಂದ ನನ್ನ ತಮ್ಮನಾದಂತಹ ಸುಗ್ರೀವನನ್ನು ನೋಡ್ತೀಯ. ಕೈ ಬಿಡಬೇಡ ಪ್ರಭು. ಸಾಯ್ತಾ ಇದ್ದ ನೋಡಿ, ಕೊನೇ ಸಂದರ್ಭದಲ್ಲಿ ಏನು ಮಾತು, ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು. ಅವಾಗ ಹೇಳ್ತಾನೆ, ಕೈ ಬಿಡಬೇಡ, ನನ್ನ ಮಗ ಇದ್ದಾನಲ್ಲ. ಇದು ಸಾಮಾನ್ಯವಾಗಿ ತಂದೆಯ ವ್ಯಕ್ತಿತ್ವ ಅನ್ನುವಂಥದ್ದು ಅದು ಸ್ವಲ್ಪ ಆವರಣದಿಂದ ಆವೃತ ಆಗಿರುತ್ತದೆ, ಅಷ್ಟು ಪಕ್ಕ ಅಡ್ಡಾಯ ಆಗೋದಿಲ್ಲ. ತಾಯಿ ತನ್ನ ದುಗುಡ ದುಮ್ಮಾನಗಳನ್ನು ಪದೇ ಪದೇ ಮಕ್ಕಳ ಮುಂದೆ ಹೇಳ್ತಾ ಹೇಳ್ತಾ ಅವಳ ಸಂತೋಷ ಮತ್ತು ದುಃಖ ಎರಡನ್ನೂ ಕೂಡ ಹಂಚಿಕೊಳ್ತಾ ಇರ್ತಾರೆ. ತಂದೆ ಸ್ವಲ್ಪ ಗಟ್ಟಿಯವ. ಮಗನ ಪ್ರಶಸ್ತಿಯನ್ನೂ ಕೂಡ ಒಳಗೊಳಗೇ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ, ಪ್ರಕಟಪಡಿಸೋದಿಲ್ಲ. ಇದೇ ಕೊನೆಯ ನನ್ನ ಗುರಿ ಅಂತ ಮಗ ಭಾವಿಸ್ಕೊಂಡ್ರೆ ಅದರಿಂದ ಹಿಂಬದಿಯಿಂದ ತುಂಬ ಹೊಗಳ್ತಾನೆ ಮಗನನ್ನು, ಎದುರಲ್ಲೂ ಹೊಗಳೋದಿಲ್ಲ. ಮಗನಿಗೆ ಸಂಬಂಧಪಟ್ಟ ದುಃಖದಲ್ಲೂ ಕೂಡ ತಂದೆ ಒಳಗೊಳಗೆ ತುಂಬ ಕೊರಗ್ತಾನೆ, ಎದುರು ಕಣ್ಣೀರು ಹಾಕೋದಿಲ್ಲ. ತಾನೇ ಕಣ್ಣೀರು ಹಾಕಿದರೆ ತನ್ನನ್ನು ನಂಬಿ ಬಂದ ಹೆಂಡತಿ, ಇನ್ನು ಮಗ ಕಂಗಾಲಾಗೋದಲ್ವ, ಅದರಿಂದ ಬೇಡ ಅಂತ. ಇದು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ಈ ಎಲ್ಲ ರೀತಿಯ ಭಾವಗಳನ್ನು ವಾಲಿ ಕೊನೆಗೆ ವ್ಯಕ್ತಪಡಿಸ್ತಾನೆ. ನನ್ನ ಮಗನಿಗೆ ಕಷ್ಟವೇ ಗೊತ್ತಿಲ್ಲಪ್ಪ, ಪಾಪ ನೋಡೋದು ಹೆಂಗೆ ನಿಂತಿದೆ ಅಲ್ಲ, ಬರಲಿಲ್ಲವ ಇನ್ನೂ ಕೂಡ. ಅದನ್ನು ಮತ್ತೆ ತಾರೆ ಹೇಳ್ತಾಳೆ, ಏನು ಕಷ್ಟ ಇಲ್ಲದ ರೀತಿಯಲ್ಲಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಮಮತೆಯಿಂದ, ಅತ್ಯಂತ ಲಾಲನೆ ಪೋಷಣೆಯನ್ನು ಮಾಡಿ ಬೆಳೆಸಿದ ಆ ಮಗುವನ್ನು ಬಿಟ್ಟು ಹೋಗೋದಿದೆಯಲ್ಲ ರಾಮ, ನೀನು ಭಾಷೆ ಕೊಟ್ಟರೆ ಮಾತ್ರ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ. ಯಾರವನಿಗೆ ಗತಿ? ನನ್ನ ಮಗನಿಗೆ ಯಾರ ಗತಿ? ನಾಳೆ ರಾಜ್ಯಭಾರ ಮಾಡಬೇಕವ. ಅವ ಬಾಲಕ, ಆದರೆ ಬಾಲಿಶ ಪ್ರವೃತ್ತಿಯವ ಅಲ್ಲ ಅಂತ ಹೇಳ್ತಾನೆ ವಾಲಿ. ಅವ ಬಾಲಕ, ಅವ ಚೈಲ್ಡಿಶ್ ಅಲ್ಲ, ಅವ ಚೈಲ್ಡ್ ಲೈಕ್ ಚೈಲ್ಡ್. ಅವ ಚಿಕ್ಕ ಹುಡುಗ, ಮುಗ್ಧ ಮನಸ್ಸು. ಆದ್ದರಿಂದ ಭಗವಂತ ಅಭಯ ಕೊಡ್ತೀಯಲ್ಲ. ರಾಮ ಏನು ಹೇಳ್ತಾನೆ ಗೊತ್ತಾ? ರಾಮ ಒಂದು ಮಾತನ್ನು ಹೇಳ್ತಾನೆ ಈ ಸಂದರ್ಭದಲ್ಲಿ. ಅವನಿಗೆ ದಂಡ್ಯೇ ಯಹ ಪಾತಯೇತ್ ದಂಡಂ ದಂಡ್ಯೋ ಯಶ್ಚಾಪಿ ದಂಡ್ಯತೆ ಕಾರ್ಯಕಾರಣ ಸಿದ್ಧಾರ್ಥೌ ಉಭೌ ತೌ ನಾವಸೀದತಃ. ಇವನಿಗೆ ಡೈರೆಕ್ಟ್ ಉತ್ತರ ಕೊಡುವುದಕ್ಕಿಂತ ಮುಂಚೆ ಒಂದು ಸಂಗತಿಯನ್ನು ಹೇಳಿ ಮತ್ತೆ ಉತ್ತರ ಕೊಡ್ತಾನೆ. ವಾಲಿ ದಂಡ ಕೊಡುವವ ಒಬ್ಬನಿಗೆ ದಂಡ ಕೊಟ್ಟಿದ್ದಾನೆ, ದಂಡವನ್ನು ಪಡ್ಕೊಳ್ಳುವವ ಒಬ್ಬನಿಂದ ದಂಡ ಪಡ್ಕೊಂಡಿದ್ದಾನೆ. ಇದು ಒಂದು ಪಕ್ಷ ಸರಿಯಾಗಿ ಆಗತಕ್ಕಂತಹ ರೀತಿಯಲ್ಲೇ ಆದಂತಹ ಕ್ರಿಯೆ ಅಂತಾದರೆ ಕಾರ್ಯಕಾರಣ ಸಿದ್ಧಿಯಾಗ್ತದೆ. ಅಂದರೆ ಒಬ್ಬನಿಗೆ ದಂಡ ಸಿಗಬೇಕಿದ್ರೆ ಅವನಿಗೆ ಆ ದಂಡ ಸಿಗಲಿಕ್ಕೆ ಒಬ್ಬ ದಂಡಕ ಅಂತ ಕಾರಣ ಆಗಬೇಕು. ದಂಡಕ ಹೇಳಿದರೆ ಒಬ್ಬ ರಾಜ ಇದ್ದ, ಅವಲ್ಲ, ದಂಡ ಕೊಡುವವ ಅಂತ. ದಂಡಕ ಅಂತ ಒಬ್ಬ ಇದ್ದದ್ದಾದರೆ ಇದಕ್ಕೆ ಸರಿಯಾದಂತಹ ಕ್ರಿಯೆ ಅಂತ. ಅವ ಕೊಡಬೇಕಿತ್ತು, ಅವ ಕೊಟ್ಟ. ಇವ ಪಡಿಬೇಕಿತ್ತು, ಇವ ಪಡೆದ. ಕಾರ್ಯಕಾರಣ ಇದೆ. ಆದ್ದರಿಂದ ತೌವಪಿ ನಾವಸೀದತಿ ಅಂತ, ನಾವಸೀದತಃ, ಇಬ್ಬರೂ ಕೂಡ ಇದರಿಂದ ಅನರ್ಥವಾದ ಲೋಕವನ್ನು ನೋಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ದಂಡ ಕೊಟ್ಟವನೂ ಕೂಡ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ತಾನೆ, ದಂಡ ಪಡ್ಕೊಂಡವನು ಕೂಡ ಪುಣ್ಯಾತ್ಮನಾಗ್ತಾನೆ. ಇಲ್ಲಿ ನಿನ್ನ ಪ್ರಸಂಗದಲ್ಲಿ ದಂಡ ಕೊಟ್ಟ ನನಗೂ ಕೂಡ ಧರ್ಮದ ಅಂಕುಶದ ಒಂದು ರೀತಿಯ ಭೀತಿ ಇಲ್ಲ. ದಂಡವನ್ನು ಪಡ್ಕೊಂಡ ನೀನೂ ಕೂಡ ಹೆದರಬೇಕಾದಂತಹ ಅನಿವಾರ್ಯತೆ ಇಲ್ಲ. ಆದ್ದರಿಂದ ಪರಲೋಕದ ಜ್ಯೇಷ್ಠ ಶ್ರೇಷ್ಠ ಸ್ಥಾನ
ನನಗೆ ಪ್ರಾಪ್ತ ಆಗ್ತದೋ ಇಲ್ಲವೋ ಅನ್ನತಕ್ಕಂಥ ಭಯ ಬಿಟ್ಟು ಬಿಡು. ಯಾಕೆ ಹೇಳಿದರೆ ನಿನಗೆ ಸಿಗಬೇಕಾದದ್ದೇ ಸಿಕ್ಕಿದೆ, ನೀನು ಗಮ್ಯಸ್ಥಾನಕ್ಕೆ ಗಮಿಸ್ತಿ, ನೀನು ನಿರ್ಗಮಿಸ್ತಿ. ಒಂದು. ಎರಡನೇದಾಗಿ ಹೇಳ್ತಾನೆ, ಯಥಾ ತ್ವಯ್ಯಂಗದೋ ನಿತ್ಯಂ ವರ್ತತೆ ವಾನರೇಶ್ವರ ತಥಾ ವರ್ತೇತ ಸುಗ್ರೀವೇ ಮಗಿಚಾಪಿ ನ ಸಂಶಯ. ಏನಯ್ಯ, ತುಂಬ ಕಷ್ಟ ನಿನಗಾದದ್ದು ನಿನ್ನ ಮಗನನ್ನು ಬಿಟ್ಟು ಹೋಗಲಿಕ್ಕೆ. ಹೆದರಬೇಡ ಅಂತ ಹೇಳ್ತಾನೆ, ಭಯಬೇಡ, ಆ ಚಿಂತೆಯನ್ನು ಬಿಟ್ಟು ಸುಖದಿಂದ ಮರಣವನ್ನು ಸ್ವೀಕರಿಸು. ಯಾಕೆ ಹೇಳಿದರೆ, ಯಥಾ ತ್ವಯ್ಯಂಗದೋ ನಿತ್ಯಂ ವರ್ತತೆ, ಯಾವ ರೀತಿ ಅಂಗದ ನಿನ್ನಲ್ಲಿ ನಿನ್ನನ್ನು ಅನುಸರಿಸ್ತಾ ನಿನ್ನ ಸುತ್ತಮುತ್ತ ಇದ್ದುಕೊಂಡು ನಿನಗೆ ಪ್ರಿಯ ಆಗಿರುವಂಥದ್ದನ್ನು ಅವ ಕೊಡ್ತಾ, ಅವನಿಗೆ ಪ್ರಿಯ ಆಗುವಂಥದ್ದನ್ನು ನೀನು ಕೊಡ್ತಾ, ಈ ರೀತಿಯ ಒಂದು ರೀತಿಯ ಬಾಂಧವ್ಯ ಅನ್ನುವಂಥದ್ದು ನಿಮ್ಮ ನಡುವೆ ಇತ್ತೋ ಅದೇ ಬಾಂಧವ್ಯ ಮುಂದೆಯೂ ಕೂಡ ಕಂಟಿನ್ಯೂ ಆಗ್ತದೆ ನನ್ನಲ್ಲಿ. ಅವ ಹೇಳ್ತಾನೆ, ತಥಾ ವರ್ತೇತ ಸುಗ್ರೀವೇ ಮಗಿಚಾಪಿನ ಸಂಶಯ. ನಿನ್ನ ಮಗ ಸುಗ್ರೀವನ ಆಸ್ಥಾನದಲ್ಲೂ ಹಾಗೇ ಇರ್ತಾನೆ. ಬರೀ ವಾಲಿ ಇಲ್ಲ ಅಂತ ಒಂದು ಬಿಟ್ಟರೆ ಅಂಗದನಿಗೆ ಯಾವ ಭಯವೂ ಇಲ್ಲ. ಸುಗ್ರೀವ ಹಾಗೆ ನೋಡುವಂತೆ ನಾನು ಮಾಡಿಕೊಳ್ತೇನೆ. ಮಗೀಚ, ನಾನೂ ಕೂಡ, ಅವನಿಗೆ ಇನ್ನೂ ಮಕ್ಕಳಾಗಲಿಲ್ಲ, ನಾನೂ ಕೂಡ ನನ್ನ ಸ್ವಂತ ಮಗನಂತೆ ನೋಡ್ಕೊಳ್ತೇನೆ, ಹೆದರುದು ಬೇಡ ಅಂತ. ಮತ್ತು ಇದನ್ನು ಸಾಧಿಸಿದ ರಾಮಚಂದ್ರ, ಸಾಧಿಸಿಬಿಟ್ಟ. ಯುವರಾಜ್ಯದ ಪಟ್ಟಾಭಿಷೇಕ ಅಂಗದನಿಗೆ ಆಗ್ತದಲ್ಲ, ಅಂಗದನ ಚಾರಿತ್ರ್ಯಕ್ಕಾಗಿರ್ಬೋದು, ಅಂಗದನ ಶರೀರಕ್ಕಾಗಿರ್ಬೋದು, ಒಂದು ಮುಳ್ಳು ಕೊಂಕದ ರೀತಿಯಲ್ಲಿ ಆ ಮುಂದಿನ ಘಟ್ಟಗಳನ್ನು ನಾವು ನೋಡುತ್ತೇವೆ. ಅವ ಕೇಳಿದ ಮಾತು ಅಂತ ಹೇಳಿದರೆ ಅದು ಮಾತೇ. ಅದರಿಂದ ಏನಾಯ್ತು ಹೇಳಿ, ಒಂದು ಸಸಂತೋಷದಿಂದ ಸಾಯ್ತಕ್ಕಂತಹ ಯೋಗವನ್ನು ಬರೀ ಈ ಒಂದು ಮಾತಿನ ಮುಖಾಂತರವಾಗಿ ವಾಲಿಗೆ ರಾಮಚಂದ್ರ ಹೇಳಿಬಿಟ್ಟ. ವಾಲಿ ಬಿದ್ದಿದ್ದಾನೆ, ಸತ್ತಿದ್ದಾನೆ, ಸಾಯಲಿಲ್ಲ ಅಂತೂ ಆ ರೀತಿಯ ವಾರ್ತೆ ಎಲ್ಲ ಹೋಗ್ತದೆ ಕಿಷ್ಕಿಂಧೆಯಲ್ಲಿ. ಬಹಳ ಹೃದಯ ವಿದ್ರಾವಕ ಸಂದರ್ಭ ಏನು ಅಂತ ಹೇಳಿದರೆ, ಅವನ ಪತ್ನಿ ಬಂದು ಗೋಳಾಡೋದು. ಅರೆ, ಅವಳಿಗೆ ಸುದ್ದಿ ಹೋಗ್ತದೆ, ವಾಲಿ ಬಿದ್ದಿದ್ದಾನೆ, ಏಳಲಿಕ್ಕಾಗದ ರೀತಿಯಲ್ಲಿ ಬಿದ್ದಿದ್ದಾನೆ ಅಂತ. ನೋಡಲಿಕ್ಕೆ ಅಂತ ಬರ್ತಾಳೆ. ಬಂದ ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲಿದ್ದಂತಹ ಕಪಿಗಳೆಲ್ಲ ಇದ್ದಾರಲ್ಲ, ವಾನರರೆಲ್ಲ, ಅವರೆಲ್ಲ ಹೇಳ್ತಾರೆ, ತಾಯಿ ರಾಮ ಬಾಣ ವಾಲಿಯನ್ನು ಬರಬಾರದ ಲೋಕಕ್ಕೆ ಕಳಿಸಿದೆ, ನಾವಿಲ್ಲಿರೋದು ಕ್ಷೇಮವಲ್ಲ, ತರವಲ್ಲ. ಅದರಿಂದ ಪಕ್ಕನೆ ಏನು ಮಾಡಬೇಕು ಅಂತ ಹೇಳಿದರೆ, ನಾವೀಗ ಇಮಿಡಿಯೇಟಾಗಿ ಮಾಡಬೇಕಾದಂಥ ಕೆಲಸ ಏನು ಹೇಳಿದರೆ, ನಮ್ಮ ಮುಖದ್ವಾರ ಏನಿದೆ, ಮುಖ ಬಾಗಿಲು, ಅದನ್ನು ಮುಚ್ಚಬೇಕು. ಮತ್ತೆ ಇಮಿಡಿಯೇಟಾಗಿ ಅಂಗದನನ್ನು ಯುವರಾಜ್ಯ ಅಭಿಷೇಕಕ್ಕೆ ಅವನನ್ನು ಅಣಿಗೊಳಿಸ್ಬೇಕು, ಅವನನ್ನು ಕೂರಿಸ್ಬೇಕು, ಅವನನ್ನು ರಾಜನನ್ನಾಗಿ ಮಾಡಬೇಕು. ಈಗ ರಾಜ್ಯ ಉಳಿಸುವಂತಹ ಬಾಧ್ಯತೆ ನಮಗಿದೆ ತಾಯಿ. ಆದ್ದರಿಂದ ನೀವು ಅಲ್ಲಿಗೆ ಹೋಗೋದು ಬೇಡ, ನೀವು ಈಚೆ ಕಡೆಗೆ ಹೊರಡಿ, ರಾಜ್ಯದ ಬಗ್ಗೆ ಯೋಚನೆ ಮಾಡಿ ಅಂತ ವಾನರರೆಲ್ಲ ಹೇಳ್ತಾರೆ ತಾರೆ ಹತ್ರ. ಅಂದರೆ ತಾರೆ ಆವಾಗ ಹೇಳ್ತಾಳಂತೆ, ಏನಯ್ಯ ರಾಜ್ಯ, ಯಾವ ಪ್ರಜೆ, ಯಾವ ಬಂಧು? ಅವಳೇನು ಹೇಳ್ತಾಳೆ, ಪುತ್ರೇಣ ಮಮ ಕಿಂ ಕಾರ್ಯಂ ಕಿಂ ರಾಜ್ಯೇನ ಕಿಮಾತ್ಮನ ಕಪಿಸಿಂಹೇ ಮಹಾಭಾಗೆ ತಸ್ಮಿನ್ ಭರ್ತರಿ ನಶ್ಯತಿ. ತಾರೆ ಹೇಳ್ತಕ್ಕಂಥ ಮಾತು, ಪುತ್ರೇಣ ಮಮ ಕಿಂ ಕಾರ್ಯಂ, ಮಗನಿಂದ ಈಗ ನನಗೇನಾಗಬೇಕಾಗಿದೆ? ನನ್ನ ಸೌಭಾಗ್ಯ ನೆಲದ ಮೇಲೆ ಬಿದ್ದಿದೆ, ಮಗನಿಂದ ಈಗ ನನಗೇನಾಗಬೇಕಾಗಿದೆ? ಮತ್ತೆ ಕಿಂ ರಾಜ್ಯೇನ, ಯಾರಿಗ್ರೀ ಬೇಕು ರಾಜ್ಯ? ನನ್ನ ಗಂಡ ಇದ್ದಿದ್ದರೆ ರಾಜ್ಯ, ಅವರವರ ಸಿಂಹಾಸನದಲ್ಲಿ ಕೂರೋದು, ನಾನು ಪಟ್ಟದ ರಾಣಿ ಅಂತ ಹೇಳೋದು, ಅದರಲ್ಲೊಂದಿತ್ತು ಸ್ವಾರಸ್ಯ. ಯಾರಿಗೆ ಬೇಕು ರಾಜ್ಯ? ನನ್ನ ಸರ್ವಸ್ವವೂ ಆದ, ನನ್ನ ಪ್ರಭುವಾದ, ನನ್ನ ಪರಮ ಸೌಭಾಗ್ಯ ಮೂರ್ತಿಯಾದಂತಹ ನನ್ನ ಗಂಡನೇ ಇಲ್ಲ, ಇನ್ನು ಯಾರಿಗೆ ಬೇಕಾ ರಾಜ್ಯ? ಕಿಂ ರಾಜ್ಯೇನ ಕಿಂ ಆತ್ಮನ ಅಂತ ಹೇಳ್ತಾಳೆ. ನನಗೆ ನಾನೇ ಬೇಡ ಅಂತ ಕಾಣ್ತಾ ಇದೆ, ಇನ್ನು ಇದು ಯಾರಿಗೆ ಬೇಕು? ನನಗೆ ನಾನೇ ಬೇಡ ಅಂತ ಕಂಡಾಗ ಮತ್ತು ಪ್ರಪಂಚದಲ್ಲಿ ಯಾವುದು ಬೇಡ ಅಂತ ಕಾಣ್ತದೆ ಅಲ್ವಾ? ಇದೊಂದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಅವಳು ಹೇಳ್ತಾಳೆ, ನನಗೆ ನಾನೇ ಬೇಡ ಅಂತ ಕಂಡಿದೆ, ಇನ್ನೇನು ಬೇಕು? ಮತ್ತೆ ಹೇಳ್ತಾಳೆ, ಕಪಿಸಿಂಹೇ ಮಹಾಭಾಗೆ ತಸ್ಮಿನ್ ಭರ್ತರಿ ನಶ್ಯ. ಅಲ್ಲ, ಯಾವತ್ತೂ ಸೋಲು ಅನ್ನುವಂಥದ್ದು ಯಾರ ಜೀವಮಾನದಲ್ಲಿ ಇರಲಿಲ್ಲ,
ಅವನು ಇವತ್ತು ಏಳಬಾರದ ಲೋಕಕ್ಕೆ ಹೋದ ಅಲ್ವಾ? ಇದು ಆಕೆಗೆ ಸಂಕಟ. ಎಲ್ಲಿವರೆಗೆ ತಾರೆ ಹೇಳ್ತಾಳೆ ಗೊತ್ತಾ? ಯಾರೂ ಕೂಡ ಹೆಣ್ಣು ಮಕ್ಕಳನ್ನು ಮಹಾಪರಾಕ್ರಮಿ ಕೊಟ್ಟು ಮದುವೆ ಮಾಡಬಾರ್ದು ಅಂತ ಹೇಳ್ತಾಳೆ ಅವಳು. ಇದು ರಾಮಾಯಣದಲ್ಲಿ ಬರ್ತದೆ, ಇದು ತಾರೆ ಮಾತು. ಯಾರೂ ಕೂಡ ಹೆಣ್ಣುಮಕ್ಕಳನ್ನು ಪರಾಕ್ರಮಿಗಳಿಗೆ, ಪೌರುಷದ ಕೆಲಸಕ್ಕೆ ಮೀಸಲಾದಂತಹ ವ್ಯಕ್ತಿಗಳಿಗೆ ಹೆಣ್ಣುಮಕ್ಕಳನ್ನು ಕೊಡಬಾರ್ದು. ಯಾಕೆ? ಅರ್ಧದಲ್ಲೇ ಪಾಪ ಸಿಂಧೂರವನ್ನು ಕಳ್ಕೊಳ್ತಾವವು ಅಂತ. ಸೌಭಾಗ್ಯ ಎಲ್ಲ ಹೋಗ್ತದೆ. ಪರಾಕ್ರಮಿ ಯುದ್ಧಕ್ಕೆ ಅಂತ ಹೋಗ್ತಾನೆ. ಮುಂದೆ ಹೋದಾಗ ಪಾಪ ಕೆಲವು ಸರ್ತಿ ಇಂಥದ್ದೇ ಹಿಂಬದಿಯಿಂದ ಏನೇನೋ ಮಾಡಿಕೊಂಡು ಪ್ರಾಣ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಪರಾಕ್ರಮಿ ಹೆಣ್ಣುಮಗಳು ಅವಳು ಮೆರೆಯುವಂಥದ್ದು ಕೆಲವು ದಿವಸಗಳು ಮಾತ್ರ. ತುಂಬ ದೀರ್ಘ ಜೀವನ ಆಕೆಗೆ ಇರೋದಿಲ್ಲ ಪತಿಯೊಂದಿಗೆ. ಆದ್ದರಿಂದ ಅಂಥವನಿಗೆ ಹೆಣ್ಣು ಮಕ್ಕಳನ್ನು ಕೊಡಬಾರ್ದು. ನನ್ನ ಹಿರಿಯರು ಪರಾಕ್ರಮಿ ಅಂತ ವಾಲಿಗೆ ಕೊಟ್ರಲ್ಲ, ಆದದ್ದೇನು ಕತೆ? ಹೀಗೆ ಹೇಳ್ತಾ ಬಹಳ ಅತೀವ ಕಲುತೆ ಕಾಂತ ವಸುಧಾಧಿಪ ಗತಾಸುರಪಿ ಯಾಂ ಗಾತ್ರೈ ಮಾಂ ವಿಹಾಯ ನಿಷೇವತೆ. ಬಿದ್ದಿದ್ದಾನವ, ನೆಲದ ಮೇಲೆ ಬಿದ್ದಿದ್ದಾನೆ. ನೆಲದ ಮೇಲೆ ಬಿದ್ದಂತಹ ಗಂಡನನ್ನು ನೋಡಿ ತಾರೆ ಹೇಳ್ತಕ್ಕಂಥ ಮಾತು ಏನು ಗೊತ್ತಾ? ನಿನಗೆ ಭೂಮಿ ಅಂತ ಹೇಳಿದರೆ ಎಷ್ಟು ಪಂಚಪ್ರಾಣ ಸ್ವಾಮಿ ಕಾಂತ. ರಾಜರಿಗೆ ಭೂಮಿ ಪಂಚಪ್ರಾಣ ಅಲ್ವಾ? ಅದು ಅಸಂತುಷ್ಟ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ ಅಂತ ಒಂದು ಮಾತು. ಬ್ರಾಹ್ಮಣರಿಗೆ ಅಸಂತೃಪ್ತಿ ಇರಬಾರ್ದು, ಕ್ಷತ್ರಿಯರಿಗೆ ಸಂತೃಪ್ತಿ ಇರಬಾರ್ದು ಅಂತ. ತನ್ನ ಭೂಮಿಯನ್ನು ಹೆಚ್ಚು ಮಾಡಿಕೊಳ್ಳೋದು ಹೇಗೆ ಅನ್ನುವಂತಹ ಆಲೋಚನೆಯನ್ನು ಸರ್ವದಾ ಮಾಡ್ತಾ ಇರುವವ ಕ್ಷತ್ರಿಯ. ಅವನಿಗೆ ಭೂಮಿ ಅಂತ ಹೇಳಿದರೆ ಪಂಚಪ್ರಾಣ. ತಾರೆ ಹೇಳ್ತಾಳೆ, ನಿನಗೆ ಭೂಮಿ ಎಷ್ಟು ಪಂಚಪ್ರಾಣ ಅಂತ ಹೇಳಿದರೆ ಈಗಲೂ ಕೂಡ ಅದನ್ನೇ ಹಿಡ್ಕೊಂಡು ಮಲ್ಕೊಂಡಿದ್ದೀಯಲ್ವಾ ನನ್ನನ್ನು ಬಿಟ್ಟು. ಮಾಂ ವಿಹಾಯ, ನನ್ನನ್ನು ಬಿಟ್ಟು ಭೂಮಿಯನ್ನು ತಬ್ಬಿಕೊಂಡು ಮಲ್ಕೊಂಡಿದ್ದೀಯಲ್ವಾ. ಇಲ್ಲೂ ಕೂಡ ನಿನ್ನ ರಾಜತ್ವ ಮೆರಿತಾ ಇದೆಯಲ್ವಾ. ಏನು ಸ್ವಾಮಿ ನಿನ್ನ ಪರಾಕ್ರಮ. ತಾರೆ ಹೇಳ್ತಾಳೆ, ಗತಾಸುರಪಿ ಯಾಂ ಗಾತ್ರೈ ಮಾಂ ವಿಹಾಯ ನಿಷೇವತೆ. ಪ್ರಾಣ ಬಿಟ್ಟರೂ ಕೂಡ ನಿನ್ನ ಅತ್ಯಂತ ಪ್ರಿಯಕಾಂತೆ, ನಿನ್ನ ಮತ್ತೊಂದು ಉಸಿರಂತಿರತಕ್ಕಂತಹ ನನ್ನನ್ನು ಬಿಟ್ಟು ಭೂಮಿ ತಾಯಿಯನ್ನೇ ಗಟ್ಟಿಯಾಗಿ ಆಲಂಗಿಸ್ತಾ ನೀನು ಮಲ್ಕೊಂಡಿದ್ದೀಯಲ್ವಾ. ಆಶ್ಚರ್ಯ ಇದು. ಮತ್ತು ಸುಗ್ರೀವಸ್ಯ ತ್ವಯಾ ಭಾರ್ಯಾ ಹೃತಾ ಸಚ ವಿವಾಸಿತಃ ಯತ್ತು ತಸ್ಯ ಸ್ವಯಾ ವ್ಯುಷ್ಟಿ ಪ್ರಾಪ್ತೇಯಂ ಪ್ಲವಗಾಧಿಪ. ಅಂಥ ದುಃಖದ ಸಂದರ್ಭದಲ್ಲೂ ಕೂಡ ಹೆಣ್ಣುಮಗಳು ಬಹಳ ಉಚಿತಾಗಿರತಕ್ಕಂಥ ಮಾತನ್ನು ಹೇಳ್ತಾಳೆ. ಇಷ್ಟಕ್ಕೆ ಕಾರಣ ಏನು ಗೊತ್ತಾಯಿತು ಸ್ವಾಮಿ? ನೀನು ಹೀಗೆ ಬೀಳ್ಲಿಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ? ಏನು ಕಾರಣ? ಸುಗ್ರೀವಸ್ಯ ತ್ವಯಾ ಭಾರ್ಯಾ ಕೃತಾ ಸಚ ವಿವಾಸಿತಃ. ಸುಗ್ರೀವನ ಹೆಂಡತಿಯನ್ನು ಬಲಾತ್ಕಾರವಾಗಿ ಅಪಹಾರ ಮಾಡಿ ಅವಳೊಡನೆ ನೀನು ವಾಸ ಮಾಡಿದ್ದಿದೆಯಲ್ಲ, ಅವಳೊಡನೆ ನೀನು ಭೋಗ ಮಾಡಿದ್ದಿದೆಯಲ್ಲ, ಇಲ್ಲಿಗೆ ಬಂದು ನಿಂತಿತು ಅಂತ ಹೇಳ್ತಾಳೆ ಅವಳು. ಅದರಿಂದಲೇ ಆಕೆ ಪರಮ ಪತಿವೃತ ಸ್ತ್ರೀ ಅಂತ ನಾವು ಕರೆಯೋದು. ಅಂದರೆ ಸಾವಿನ ಸಂದರ್ಭದಲ್ಲೂ ಕೂಡ ನನ್ನ ಗಂಡನದ್ದೇ ಸರಿ, ಅವ ಮಾಡಿದ್ದೇ ಸರಿ, ಸುಗ್ರೀವನೇ ತಪ್ಪು. ಸುಗ್ರೀವನಿಗೂ ಬೈತಾಳೆ, ಇಲ್ಲ ಅಂತಲ್ಲ. ಆದರೆ ಗಂಡನ ಇತಿಹಾಸ ಅಂದರೆ ಹಿಂದೆ ಮಾಡಿದ ಕೆಲಸ ಏನಿದೆ ಅದನ್ನು ಪೂರ್ತಿಯಾಗಿ ನೆನಪು ಮಾಡಿಕೊಂಡು ಅದರಲ್ಲಿ ಅತಿ ಮುಖ್ಯ ಆಗಿರುವಂಥದ್ದನ್ನು ಗಂಡನ ಮುಂದೆ ನಿವೇದನೆ ಮಾಡ್ತಾ ಅವಳಿಗೆ ಹೇಳ್ತಾಳೆ. ಏನು ಅಂತ ಹೇಳಿದರೆ, ಎತ್ತು ತಸ್ಯ ತ್ವಯಾವ್ಯುಷ್ಟಿ ಪ್ರಾಪ್ತೇಯಂ ಪ್ಲವಗಾಧಿಪ. ಆಕೆಯೊಡನೆ ಮಾಡಿದ ಅಥವಾ ಅವನ ಒಂದು ರೀತಿಯ ವೈರವನ್ನು ಕಟ್ಕೊಂಡ ಹಿನ್ನೆಲೆಯಲ್ಲಿ ಇವತ್ತಿಂಥ ಸ್ಥಿತಿ ಬಂತಲ್ಲ ಸ್ವಾಮಿ. ಇದರ ಅರ್ಥ ಏನು ಗೊತ್ತಾ? ಎಷ್ಟು ಸರ್ತಿ ನಾನು ಬೇಡ ಅಂತ ಹೇಳಿದ್ದೆ, ಕೇಳಲಿಲ್ಲ ಅಲ್ವಾ ಅಂತ. ಹೆಂಡತಿ ಯುದ್ಧಕ್ಕೆ ಹೋಗುವಾಗ ಬೇಡ ಅಂತ ಹೇಳಿದ್ದವಳು, ಅದನ್ನು ನಾವು ನೋಡಿದ್ದೇವೆ. ಮತ್ತು ತಾರೆ ಎಂಥವಳು ಅಂತ ಕೇಳಿದರೆ, ಬರೀ ಇಷ್ಟರಲ್ಲೇ ತಾರೆಯನ್ನು ಅಳಿಲಿಕ್ಕಾಗೋದಿಲ್ಲ ನಮಗೆ, ಹೊತ್ತು ಕೂಡ ಇಲ್ಲ. ಆದರೆ ಈಗ ಪ್ರಜ್ಞೆ ತಪ್ಪಿ ಬಿದ್ದಂತಹ ವಾಲಿ ಮುಂದಕ್ಕೆ ಪ್ರಜ್ಞೆ ಬಂದಾದ ಮೇಲೆ ಮತ್ತು ಸ್ವಲ್ಪ ಹೊತ್ತು ಮಾತನಾಡುವುದಿದೆ, ರಾಮಾಯಣದಲ್ಲಿ ಬರ್ತದೆ.
ಪ್ರಜ್ಞೆ ಬಂತು. ಬಂದಾದಮೇಲೆ ಎಲ್ಲರನ್ನೂ ಕೂಡ ಮಾತನಾಡ್ತಾನೆ. ಅಂಗದನ ಹತ್ರ ಮಾತನಾಡ್ತಾನೆ, ಸುಗ್ರೀವನ ಹತ್ರ ಎಲ್ಲ ಮಾತನಾಡಿ ಚೂರು ಮಾತನಾಡಿ ಶುರು ಮಾಡ್ತಾನವ. ಹಿಂಗೆ ಮಾತನಾಡ್ತಾ ಇರುವಾಗ ಸುಗ್ರೀವನ ಹತ್ರ ಮಾತನಾಡುವಾಗ ಸುಗ್ರೀವನ ಹತ್ರ ಹೇಳ್ತಾನೆ, ರಾಜ್ಯಕ್ಕೆ ಸಂಬಂಧಪಟ್ಟ ಯಾವ ವಿಷಯದ ತೀರ್ಮಾನವನ್ನು ನೀನು ತಗೊಳ್ಳೋದಿದ್ರೂ ಕೂಡ ನೆನಪಿಡ್ಕೋ, ತಾರೆಯೊಡನೆ ಒಮ್ಮೆ ಮಾತನಾಡು ಅಂತ. ತಾರೆಯೊಡನೆ ಮಾತನಾಡು, ಸಾಮಾನ್ಯ ಹೆಣ್ಮಗಳಲ್ಲ ಅವಳು ಅಂತ. ವಿಲಕ್ಷಣ ಬುದ್ಧಿ, ಅತಿ ತೀಕ್ಷ್ಣ ಬುದ್ಧಿ. ವಿಲಕ್ಷಣ ಹೇಳಿದರೆ ವಿರುದ್ಧ ಅಂತಲ್ಲ, ಅತ್ಯಂತ ಎಲ್ರಿಗೂ ಎಲ್ಲ ಹೆಣ್ಣುಮಕ್ಕಳು ಯಾವ ರೀತಿಯಲ್ಲಿ ಅವರದ್ದು ಆಲೋಚನೆ ಇರ್ತದೆ, ಅದಕ್ಕಿಂತ ವಿಲಕ್ಷಣವಾಗಿ ಬರೀ ಫ್ಯಾಮಿಲಿಗೆ ಸಂಬಂಧಪಟ್ಟದ್ದಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟ ಯೋಚನೆಯನ್ನು ಮಾಡತಕ್ಕಂತಹ ಅತಿ ವಿಶಿಷ್ಟ ಹೆಣ್ಮಗಳಾಗಿದ್ದವಳು. ಸಾಯುವ ಹೊತ್ತಲ್ಲಿ ಹೇಳ್ತಾನೆ ಸುಗ್ರೀವನ ಹತ್ರ. ತಾರೆ ಆವಾಗಲೇ ಹೇಳುತ್ತಾನೆ, ತಾರೆ ನನಗೆ 1000 ಸರ್ತಿ ತಡೆದಿದ್ಲು ನಿನ್ನ ಹತ್ರ ಯುದ್ಧ ಬೇಡ ಬೇಡ ಅಂತ. ಹೆಣ್ಣು ಮಗಳ ಮಾತನ್ನು ಎಂತ ಕೇಳೋದು ಅಂತ. ಅಥವಾ ನೀನು ಕೂಗಾಡ್ತಾ ಇರುವಾಗಲೂ ಕೂಡ, ನಿನ್ನ ಕೂಗನ್ನು ಕೇಳಿಯೂ ಕೂಡ ಯುದ್ಧ ಬೇಡ ಅಂತ ಬಿಡುವಂಥದ್ದು ಅದು ನನಗೆ ರುಚಿಸಲಿಲ್ಲ, ಬಂದೆ ನೋಡಿ ಈಗ ಇಂಥ ಪರಿಸ್ಥಿತಿ ಬಂತು ಅಂತ. ಅದರಿಂದ ಅದು ತಾರೆ ಹೇಳ್ತಕ್ಕಂಥ ಮಾತಾಯಿತು. ಇಷ್ಟು ಹೇಳಿದ ತಾರೆ ಮುಂದಕ್ಕೇನು ಹೇಳುತ್ತಾಳೆ ಹೇಳಿದರೆ, ಸುಗ್ರೀವನನ್ನು ನೋಡಿ ಹೇಳುತ್ತಾಳೆ, ನಿಜವಾಗಿ ಫಸ್ಟ್ ಗಂಡನಿಗೆ ಒಂದು ರೀತಿ ಬೈದ ರೀತಿಯಲ್ಲೇ ಹೇಳಿದ್ದಿದ್ದು, ಸುಗ್ರೀವನನ್ನು ಬೈರ ಕಟ್ಕೊಂಡು ಇಷ್ಟು ಮಾಡ್ಕೊಂಡು ಅಂತ. ಈಗ ಸುಗ್ರೀವನನ್ನು ನೋಡಿ ಹೇಳ್ತಾಳೆ, ಏನು ಗೊತ್ತಾ, ಸಕಾಮೋ ಭವ ಸುಗ್ರೀವ ರುಮಾಂ ತ್ವಂ ಪ್ರತಿಪತ್ಸ್ಯತೆ ಭುಂತ್ವರಾಜ್ಯಂ ಅನುದ್ವಿಗ್ನಃ ಶಸ್ತೋ ಭ್ರಾತ ರಿಪುಸ್ತವ. ಸುಗ್ರೀವ ಖುಷಿ ಆಯ್ತಾ? ನಾವು ಕೇಳ್ತೇವಲ್ಲ, ಅದನ್ನೇ ಕೇಳಿದ್ದವಳು. ಖುಷಿ ಆಯ್ತಾ ಸುಗ್ರೀವ? ಆಯ್ತಲ್ಲ, ನಿಂಗೆ ಬೇಕಾದದ್ದು ಆಯ್ತಲ್ಲ, ಖುಷಿ ಆಯ್ತಾ? ಸಕಾಮೋ ಭವ ಸುಗ್ರೀವ, ನಿನ್ನ ಇಷ್ಟಾರ್ಥ ಪೂರ್ತಿ ಆಯ್ತಲ್ಲ. ನನ್ನ ಗಂಡನನ್ನು ಒಂದು ಸರ್ವನಾಶ ಮಾಡಬೇಕು ಅಂತ ಪಣ ತೊಟ್ಟು ಅದಾಯ್ತಲ್ಲ, ಇವತ್ತಿಗೆ ಆಯ್ತಲ್ಲ, ಖುಷಿ ಆಯ್ತಾ? ಸಕಾಮೋ ಭವ ರುಮಾಂ ತ್ವಂ ಪ್ರತಿಪತ್ಸ್ಯತೆ, ನಿನಗೀಗಿದ್ದ ದೊಡ್ಡ ಸಮಸ್ಯೆ ಏನು? ಹೆಂಡತಿ ಸಿಗಲಿಲ್ಲ ಆಯ್ತಲ್ಲ, ರುಮ ಸಿಕ್ಕಿ ಆಯ್ತಲ್ಲ ನಿನಗೆ. ನನ್ನ ಗಂಡನ ಅಧೀನದಲ್ಲಿದ್ದ ಹೆಣ್ಣುಮಗಳು ನಿನಗೆ ಬಂದಾಯ್ತಲ್ಲ, ನನ್ನ ಗಂಡನೇ ಜೀವಂತದಲ್ಲಿಲ್ಲ, ಇನ್ನು ರುಮೆಯನ್ನು ನೀನು ಕರ್ಕೊಂಡು ಹೋಗಲಿಕ್ಕೆ ಈ ಜಾಗದಲ್ಲಿ ಅಡೆ ಅಥವಾ ಅಡ್ಡಿ ಯಾರಿದೆ? ಯಾರಿಂದ ಬರುವಂಥದ್ದು ಇದೆ? ಸಾಧ್ಯತೆ ಇದೆ? ಚಾನ್ಸೇ ಇಲ್ಲ. ಸಮೃದ್ಧ ಜೀವನ ನಡೆಸ್ಬೋದಲ್ಲ ಹೆಂಡತಿಯೊಡನೆ. ಬರೀ ಅಂದರೆ ಅರ್ಥ ಏನು ಗೊತ್ತಾ, ಅವಳೊಡನೆ ಬದುಕುವುದಕ್ಕೋಸ್ಕರವಾಗಿ ಅಣ್ಣನನ್ನು ಸಾಯಿಸಿದೆಯಲ್ಲೋ ಅನ್ನುವಂಥದ್ದು ಆಯ್ತಾ. ಭುಂಕ್ಷ್ವ ರಾಜ್ಯಂ ಅನುದ್ವಿಗ್ನಃ, ಆಳು ಕಿಷ್ಕಿಂಧೆಯನ್ನು ಇನ್ನು ಆಳು, ಇನ್ನು ನಿನಗೆ ಯಾವ ಪ್ರಾಬ್ಲಮೂ ಇಲ್ಲ, ಯಾರಿಂದ ಸಮಸ್ಯೆಯೂ ಇಲ್ಲ. ನಿನಗೆ ದೊಡ್ಡ ಸಮಸ್ಯೆ, ದೊಡ್ಡ ಹೆದರಿಕೆ ಅಂತ ಇದ್ದದ್ದು ಯಾರದ್ದು? ವಾಲಿದ್ದು. ನೋಡೋ ಬಿದ್ದಿದ್ದಾನೆ. ಶಾಸ್ತ ಭ್ರಾತ ರಿಪುಸ್ತವ, ನಿನ್ನ ವೈರಿಯಾಗಿರತಕ್ಕಂತಹ ನಿನ್ನ ಅಣ್ಣ ರಾಮಚಂದ್ರನ ಶಾಸನಕ್ಕೊಳಗಾಗಿ ಬಿದ್ದಿದ್ದಾನೆ. ಆದ್ದರಿಂದ ಇನ್ನು ಉದ್ವಿಗ್ನಕ್ಕೆ ಅವಕಾಶ ಇಲ್ಲ. ಅನುದ್ವಿಗ್ನ, ಬಹಳ ಧೈರ್ಯದಿಂದ ಬಹಳ ಸೊಗಸಾಗಿ ಯಾರ ತಂಟೆ ತಕರಾರಿಲ್ಲದೆ ರಾಜ್ಯಭಾರವನ್ನು ಮಾಡ್ಬೋದು. ಒಟ್ಟಂದದಲ್ಲಿ ನಿನಗೆ ಖುಷಿ ಆಯ್ತಾ? ಸಿಗುವಂಥದ್ದು ಸಿಕ್ಕಿತಲ್ಲ. ಅಳ್ತಾಳೆ. ಅವಳು ಅಳುವುದನ್ನು ನೋಡಿ ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಅಳುವುದು. ಅಂದರೆ ಎಲ್ಲರೂ ಕೂಡ ವಾಲಿ ಸಾಯಬೇಕು ಅಂತ ಬಯಸಿದ್ದು. ಸುಗ್ರೀವನೂ ಕೂಡ ಹಾಗೆ, ಅವನ ಉಪದ್ರ ಅಷ್ಟು ಜೋರಿತ್ತು. ಅದ್ರ ಸತ್ತಾದ ಮೇಲೆ ಗೊತ್ತಾಗ್ತದವ ಎಂಥವ ಅಂತ. ಎಲ್ಲರೂ ಕೂಡ ಅಳೋದು, ಎಂಥದೂ ಬೇಡ ಅನ್ನುವಂಥದ್ದು. ನಾನು ಪ್ರಾಯೋಪವೇಶ ಮಾಡ್ತೇನೆ ಅಂತ ಹೇಳ್ತಾಳೆ ತಾರೆ. ನಾನು ಬೇಡ, ನನ್ನ ಗಂಡನೊಡನೆ ಹೋಗ್ತೇನೆ, ನನಗೆ ಬೇಡ, ಇನ್ನು ಎಂಥದೂ ಬೇಡ, ಇವತ್ತಿಗೆ ನಂದು ಕೂಡ ಮುಗಿಲಿ. ರಾಮನ ಹತ್ರ ಹೇಳ್ತಾಳೆ ಅವಳು, ಸುಗ್ರೀವನ 2ನೇಯ ಶ್ವಾಸ ನಾನು, ಅಥವಾ ಸುಗ್ರೀವನ 2ನೇಯ ಆತ್ಮ ನಾನು, ನನ್ನನ್ನು ಕಳಿಸ್ಬಿಡು ರಾಮ, ಅವನು ಒಬ್ಬನೇ ಹೆಂಗೆ ಹೋಗ್ತಾನೆ? ಸುಗ್ರೀವನನ್ನು ಕಳಿಸಿದ ನಿನ್ನ ಬಾಣಕ್ಕೆ ವಾಲಿಗೆ ವಾಲಿ ಎಲ್ಲಿ ಹೆಂಗೆ ಹೋಗಿದ್ದಾನಲ್ಲಿಗೆ ಅವನೊಡನೆ ನಾನು ಕೂಡ ಹೋಗ್ತೇನೆ, ಅವನ 2ನೇ ಆತ್ಮ ನಾನು. ಹೆಣ್ಣುಮಗಳನ್ನು ಹೇಗೆ ಕೊಲ್ಲೋದು ಅನ್ನತಕ್ಕಂತಹ ಧರ್ಮ ಸೂಕ್ಷ್ಮ ಸಂಕಟಗಳು ಒಂದು ಪಕ್ಷ ನಿನಗೆ ಬಂದರೆ ಹೆದರಬೇಡ, ನಾನು ವಾಲಿಯ 2ನೇ ಆತ್ಮ ಅಂತ ಹೇಳ್ತಾಳೆ ಅವಳು. ನಾನು ವಾಲಿಯ 2ನೇ ಆತ್ಮ, ಅದರಿಂದ ಇನ್ನೊಂದು ವಾಲಿ ಅಂತ ಭಾವಿಸ್ಕೊಂಡು ನನಗೆ ಬಾಣ ಬಿಡು, ನಾನು ಕೂಡ ಅವನೊಡನೆ ಹೊರಟು ಹೋಗ್ತೇನೆ, ನನಗೆ ಬೇಡ, ಇನ್ನು ಯಾವುದೂ ಬೇಡ ಅಂತ. ಇಷ್ಟು ದುಃಖ ತಪ್ತಳಾದಂತಹ ತಾರೆಯನ್ನು ಮತ್ತೆ ಸಂತೈಸ್ತಕ್ಕಂತಹ ಕೆಲಸ ಮಾಡುವವ ಯಾರು ಅಂತ ಹೇಳಿದರೆ ಆಂಜನೇಯ. ಹನುಮಂತ
ಅದ್ಭುತ ಹೇಳ್ತಾನೆ. ಅದು ಮಾತುಂಟಲ್ಲ, ನಾವು ಅದನ್ನು ಬರ್ಕೊಂಡು ನಿತ್ಯ ಎಲ್ಲಾದರೂ ನೋಡ್ತಕ್ಕಂತಹ ಜಾಗದಲ್ಲಿ ಅಂಟಿಸ್ಕೊಂಡು ಬಿಡಬೇಕು. ಕೃಷ್ಣ ಹೇಳ್ತಾನಲ್ಲ, ನಾನು ಯುದ್ಧ ಮಾಡೋದಿಲ್ಲ, ನನ್ನ ಬಂಧುಗಳನ್ನು ನಾನು ಸಾಯಿಸೋದಿಲ್ಲ, ನನ್ನ ಚಿಕ್ಕಪ್ಪ, ನನ್ನ ಅಜ್ಜ, ನನ್ನ ಮಾವ, ನನ್ನ ಸಾಲ ಇವರನ್ನೆಲ್ಲ ನಾನು ಸಾಯಿಸೋದಿಲ್ಲ ಅಂತ ಹೇಳಿದಾಗ ಅರ್ಜುನನಿಗೆ ಕೃಷ್ಣ ಹೇಳಿದ ಮಾತು ಏನು? ಅಶೋಚ್ಯಾನನ್ಯ ಶೋಚ್ಯತ್ವಂ ಪ್ರಜ್ಞಾವಾದಾಂಶ್ಚ ಭಾಷತೆ ಗತಾಸು ನಾಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ಏನೋ ಬಾರಿ ಬುದ್ಧಿ ಇದ್ದವರಾಗಿ ಮಾತನಾಡ್ತಿ ಅಂತ ಹೇಳಿ ಅರ್ಜುನನನ್ನು ಕೃಷ್ಣ ದಬಾಯಿಸ್ತಾನಲ್ಲ. ಹಿಂದೆ ಸತ್ತವರ, ಮುಂದೆ ಸಾಯ್ತಕ್ಕಂಥವರ, ಈಗ ಇರತಕ್ಕಂಥವರ ಯಾರದ್ದೆಲ್ಲ ಹೊತ್ಕೊಂಡಿದ್ದಿ ಜವಾಬ್ದಾರಿಯನ್ನು ನೀನು, ನಿನಗೇನು ಗೊತ್ತಿದೆ? ಅದರಿಂದ ಇದೆಲ್ಲ ಮಾತನಾಡುವುದಲ್ಲ ಅಂತ ಹೇಳ್ತಕ್ಕಂತಹ ಕೃಷ್ಣನ ಮಾತನ್ನು ಈಗ ಆಂಜನೇಯ ಅದೇ ಭಾವದಲ್ಲಿ, ಅದೇ ಧ್ವನಿತದಲ್ಲಿ ತಾರಿಗೂ ಕೂಡ ಹೇಳ್ತಕ್ಕಂಥದ್ದು ಆಗ್ತದೆ. ಅದನ್ನು ಮತ್ತೆ ನಾಳೆ ಮಂಗಳದ ಪ್ರವಚನದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದಾಗ ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಮಾತು ಸೀತಾಲಕ್ಷ್ಮಣ ಹನುಮ ಸಮೇತ ಶ್ರೀ ಪ್ರಭು ಶ್ರೀರಾಮಚಂದ್ರ ದೇವರ ಚರಣಾರವಿಂದಕ್ಕೆ ಸಮರ್ಪಿಸ್ತಾಗಿದ್ದೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇವಾಲಂ ವಿಷ್ಣುರ್ಮೇ ಪರಮಸುಕೃತ್. ಶ್ರೀಹರಿಕೃಷ್ಣಾರ್ಪಣಮಸ್ತು.